ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞತೊಡವರಗನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಕಳೆದ ಒಂದು ವಾರಗಳಲ್ಲಿ ಬಹು ಮುಖ್ಯವಾಗಿರೋಂಥ ಒಂದು ನಾವು ಅಂಶಗಳನ್ನ ನೋಡಿದ್ರಿ. ಅದರ ಸಭೆ ಅಂತಂದ್ರೆ ಏನೋ, ಸಭೆ ಅಂತಂದ್ರೆ ವಾಕ್ಯದ ಪ್ರಕಾರ ಅದು ಒಂದು ಬಿಲ್ಡಿಂಗ್ ಅಲ್ಲ ಅಂತ ನೋಡಿದ್ರಿ. ಅದು ದೇವ್ರ ಮಕ್ಳಿಗೆ ಸಭೆ ಅಂತ ಹೇಳ್ತಾರೆ ಕೂಡ ಅಂತ ನಾವೇನ್ ಮಾಡಿದ್ರಿ, ನಾವು ವಾಕ್ಯದಲ್ಲಿ ಗಮನಿಸಿದ್ರಿ. ಅದರ ಸೊ ಆ ಸಭೆ ಅಂತಂದ್ರೆ ಯಾರಪ್ಪ ಅಂದ್ರೆ ಬರೀ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಟ್ಬಿಟ್ರೆ ಆಗ್ತಾರ ಅಂತಂದ್ರೆ ಅದು ಅಲ್ಲ ಅಂತ ಕೂಡ ನೋಡಿದ್ರಿ. ಬರೀ ಕರೀಲ್ಪಟ್ಟವರಾಗಿದ್ರೆ ಸರಲ್ಲ, ಆಯಿಲ್ಪಟ್ಟವ್ರು ಕೂಡ ಆಗಿರ್ಬೇಕು. ಆಯಿಲ್ಪಟ್ಟವ್ರು ಅಂತಂದ್ರೆ ನಮ್ಮನ್ನ ನಾವೇ ದೇವ್ರಿಗೆ ಏನ್ ಮಾಡ್ಬೇಕು, ತ್ಯಾಗ ಮಾಡೋಕ್ಕಾಗಿರ್ಬೇಕು, ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸೋಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಂತ ನೋಡಿದ್ರೆ. ಅದರ ಹಾಗಾದ್ರೆ ಇದರಲ್ಲಿ ಏನ್ರಿ, ನಾವು ದೇವ್ರನ್ನ ಅರ್ಪಿಸ್ಬಿಟ್ರೆ ಸಾಕಾ, ನಾವು ತ್ಯಾಗ ಮಾಡ್ತೀನಿ ಅಂದ್ಬಿಟ್ಟು ಅದ್ರ ಪ್ರಕಾರ ನಡಿತೀನಿ ಅಂದ್ಬಿಟ್ರೆ ಸಾಕಾ ಅಂತಂದ್ರೆ, ಇದರಲ್ಲಿ ಇನ್ನೊಂದೇನ್ ನೋಡಿದ್ರಿ ಅಂತಂದ್ರೆ ಮರಣದವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು ಅಂತ ನೋಡಿದ್ರಿ. ಅದರ ಸೊ ಈ ತರ ಮರಣದಾಗ ನಂಬಿಕಸ್ಥರಾಗಿರೋದ್ ಸಭೆ ಅದೇ ತುಂಬಾ ಕಮ್ಮಿ. ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದು ಈ ಒಂದು ಕೊನೆಯವರೆಗೂ ನಂಬಿಕಸ್ಥರಾಗಿರ್ಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಕಳೆದ ವಾರ ಏನಪ್ಪಾ ನೋಡಿದ್ರಿ ಅಂತಂದ್ರೆ, ಏನ್ರೆ ಪವಿತ್ರ ಆತ್ಮದಲ್ಲಿ ನಮ್ಮನ್ನ ದೇವ್ರ ಇವಾಗ ಏನ್ ಮಾಡಿದಾರೆ, ಗರ್ಭಧಾರಣೆ ಮಾಡಿದ್ದಾರೆ. ಅದರ ನಮ್ಗೆ ಪವಿತ್ರ ಆತ್ಮ ದೇವ್ರ ಏನ್ ಮಾಡಿದ್ರು ಇವಾಗ ಕೊಟ್ಟಿದ್ದಾರೆ. ಅದು ನಮ್ಮಲ್ಲಿ ಏನಾಗ್ತದೆ, ಒಂದು ನೂತನ ಸೃಷ್ಟಿಯಾಗಿ ಅದು ಬೆಳೀತಾ ಇದೆ. ಯಾವ ಪ್ರಕಾರ ತಾಯಿ ಗರ್ಭದಲ್ಲಿ ಒಂದು ಶಿಶು ಬೆಳೀತಾ ಇರ್ತಾರೋ ಆ ಥರ ನಮ್ಮ ಗರ್ಭದಲ್ಲಿ ಏನಾಗ್ತಾರೆ, ನಮ್ಮ ಇದರಲ್ಲಿ ಬೆಳೀತಾ ಇದೆ, ಹಳೆ ಮನುಷ್ಯನಲ್ಲಿ. ಅದಕ್ಕೆ ಬೈಬಲ್ ಹೇಳೋದು, ಹಳೆ ಮನುಷ್ಯನ ತ್ಯಜಿಸಿ ನೂತನ ಒಂದು ಸ್ವರೂಪದಲ್ಲಿರುವಂಥ ಒಂದು ನೂತನ ಮನುಷ್ಯನ ಏನ್ ಮಾಡಿ ನೀವು ಧರಿಸ್ಕೊಳ್ಳಿ ಅಂತ ಸತ್ಯವೇದಲ್ಲಿ ಹೇಳೋದು. ಅದಕ್ಕೆ ಈ ಒಂದು ನೂತನ ಸೃಷ್ಟಿಗೂ ಹಳೆಯ ಒಂದು ಸೃಷ್ಟಿಗೂ ಹೋರಾಟಗಳು ಇರ್ತದೆ. ಈ ಹೋರಾಟ ಸಾಯುವ ತನಕ, ಮರಣ ತನಕನಾಗಿರ್ತದೆ ಇರ್ತದೆ. ಆದರೆ ಏನ್ರಿ, ಮರಣವರೆಗೂ ನಾವು ನಂಬಿಕಸ್ಥರಾಗಿದ್ನೆಲ್ಲವನ್ನ ಏನ್ ಮಾಡಕ್ ನಾವು ಜಯಿಸೋರಾಗಿರ್ಬೇಕು. ಯಾಕಂದ್ರೆ ನೂತನ ಸೃಷ್ಟಿ ಏನ್ರಿ ಅನೇಕ ದೇವ್ರ ಕೆಲಸಗಳಿಗೆ ಅಧೀನರಾಗಿ ನಡಿಬೇಕು ಅಂತ ಮನ್ಸು ಮಾಡ್ತಾರೆ. ಅದು ಹಳೆ ಸೃಷ್ಟಿ ಏನ್ ಮಾಡೋದಿಲ್ಲ, ಇದು ಯಾವ್ದಿಗೂ ನಮಗೆ ಸ್ಪಂದಿಸೋದಿಲ್ಲ. ಅದಕ್ಕೆ ನಾವು ಇದನ್ನ ಜಯಿಸೋದೇ ಮಾಡಕ್ ನಾವು ಆದಷ್ಟು ಪ್ರಯತ್ನ ಮಾಡಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳು ನೋಡ್ಬೇಕಾದ್ರೆ ಇವನ್ ನೂತನ ಮನುಷ್ಯ ಅಂತ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ. ಈ ನೂತನ ಮನುಷ್ಯನಿಗೆನೆ ದೇವ್ರ ಏನ್ ಮಾಡೋದು, ಮರಣ ಹೊಂದಿದ್ಮೇಲೆ ಒಂದು ಕ್ರಿಸ್ತನ ಸ್ವರೂಪದಲ್ಲಿ ಇರೋಂಥ ಆತ್ಮಿಕ ಶರೀರ ಏನ್ ಮಾಡ್ತಾರೆ, ನಮ್ಗೆ ಒಪ್ಪಿಸ್ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಆತ್ಮಿಕ ಶರೀರದಲ್ಲೇ ಪರಲೋಕಕ್ಕೆ ಹೋಗಕ್ ಸಾಧ್ಯ. ಈ ಮಾಂಸಿಕ ಶರೀರ ಹೋಗಕ್ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ ರೀ. ಅದಕ್ಕೆ ಕ್ರಿಸ್ತನು ಕೂಡ ಈ ಒಂದು ಆತ್ಮಿಕ ಶರೀರದಲ್ಲಿ ಎಲ್ಲೋಗಿದ್ದವ್ರು, ಅವ್ರ ಪರಲೋಕಕ್ಕೆ ಹೋಗಿದ್ದು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಈ ಹೋರಾಟದಲ್ಲಿ ಕೊನೆಯವರೆಗೂ ನಂಬಿಕಸ್ಥನಾಗಿ ಇರ್ತಾನೋ ಅವ್ರ ಏನ್ರಿ ಜಯಮಾಲೆ ಅವ್ನಿಗೆ ಉರಿಸ್ಕೊಡೋದು. ಆ ಒಂದು ಸಭೆನೇ ಬೈಬಲ್ ಹೇಳೋದು ಏನ್ರಿ, ನಂಬಿಕಸ್ಥರಾಗಿರೋಂಥ ಸಭೆ, ಫೇತ್ಫುಲ್ ಚರ್ಚ್ ಅಂತ ನಾವೇನ್ ಮಾಡಿದ್ವಿ ನೋಡಿದ್ರಿ. ಈ ಫೇತ್ಫುಲ್ ಚರ್ಚ್ ಅಲ್ಲಿ ನಾವೇನಾಗಿರ್ಬೇಕು, ಒಬ್ಬರಾಗಿ ಇರಬೇಕು. ಈ ಒಂದು ಫೇತ್ಫುಲ್ ಚರ್ಚ್ನೇ ಏನ್ರಿ ಯುಗದ ಏನ್ರಿ ಸೃಷ್ಟಿಕ್ಕಿಂತ ಮುಂಚೆನೆ, ಜಗತ್ತು ಉತ್ಪತ್ತಿ ಮಾಡೋಕ್ಕಿಂತ ಮುಂಚೆನೆ, ಜಗತ್ತನ್ನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ನಮ್ಮ ಸೃಷ್ಟಿಕರ್ತನ ಏನ್ ಮಾಡಿದ್ದಾರೆ, ಇವಾಗ ಅದನ್ನ ಆಯ್ಕೆ ಮಾಡಿದ್ದಾರೆ. ನೋಡಿ, ಓದೋಣ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಓದ್ತೀರಾ ಬ್ರದರ್? ಪಿಟ್ಟು ಬ್ರದರ್ ಓದ್ತೀರಾ? ಸರಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ವೆರಿ ಗುಡ್. ನೋಡ್ರ, ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ನಮ್ಮನ್ನ ಕ್ರಿಸ್ತನಲ್ಲಿ ಆದುಕೊಂಡ್ರು. ಅದಕ್ಕೆ ಈ ವಾಕ್ಯನ ಎಷ್ಟೋ ಜನ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ತಪ್ಪಾದ ರೀತಿಯಲ್ಲಿ ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊತಾರೆ. ಯಾವ ಪ್ರಕಾರ ಅಂತಂದ್ರೆ, ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ನಮ್ನ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ಬಿಟ್ಟಾರೆ. ಅಂದ್ರೆ ತಾಯಿ ಗರ್ಭದಲ್ಲೇ ಏನ್ ಮಾಡ್ಬಿಟ್ರಿ, ಇವಾಗ ಆಯ್ಕೆ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೆಸರು ಪರಲೋಕದಲ್ಲಿ ಬರೀಲ್ಪಟ್ಟಿದೆ ಅಲ್ವರ ಅಂತಂದ್ಬಿಟ್ಟು ಎಷ್ಟೋ ಜನ ಮಾಡ್ತಾರೆ, ತುಂಬಾ ಸಂತೋಷ ಪಡ್ತಾರೆ. ಸಂತೋಷ ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತಂದ್ರೆ, ನಮ್ಮ ಹೆಸರು ಪರಲೋಕದಲ್ಲಿ ಬರ್ದಿರೋದ್ರಿಂದ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆನೆ, ನಾವು ಹುಟ್ಟಕ್ಕಿಂತ ಮುಂಚೆನೆ ಆಯ್ಕೆ ಮಾಡಿದ್ದ, ನಾವು ಇಲ್ಲಿ ಏನು ಮಾಡೋಂಥ ಅವಶ್ಯಕತೆ ಇಲ್ಲ. ನಾವು ವಾಕ್ಯ ಪ್ರಕಾರ ನಡೆಯಬೇಕು ಅಂತ ಅವಶ್ಯಕತೆ ಇಲ್ಲ, ವಾಕ್ಯದ ಪ್ರಕಾರ ಕೇಳಬೇಕು ಅಂತ ಕೂಡ ಅವಶ್ಯಕತೆ ಇಲ್ಲ. ಯಾಕೆ? ನಮ್ಮ ಹೆಸರು ಏನಾಗ್ಬಿಟ್ಟಿದೆ ಅಲ್ಲಿ ಆಲ್ರೆಡಿ ಬರ್ಬಿಟ್ಟಿರೋದ್ರಿಂದ ನಮ್ಮನ್ನ ನಾವು ಹುಟ್ಟಬೇಕಾದ್ರೆ ದೇವ್ರು ಆಯ್ಕೆ ಮಾಡ್ಬಿಟ್ಟವ್ರೆ. ಅದನ್ನ ಹೆಂಗಿದ್ರು ನಡೀತಾರೆ ಅಂತ ಏನ್ ಮಾಡ್ತಾರೆ, ಎಷ್ಟೋ ಜನ ವಾಕ್ಯಕ್ಕೆ ಮುಖ್ಯತ್ವನೇ ಕೊಡಲ್ಲ ರೀ. ದೇವ್ರ ಮಕ್ಕಳಾಗಿ ಭಯಭಕ್ತಿಯಾಗಿ ಏನ್ ಮಾಡಲ್ಲ, ಅವ್ರು ಬದುಕೋದಿಲ್ಲ. ಯಾಕಂದ್ರೆ ನಾವು ಫಸ್ಟೇ ಆಯ್ಕೆ ಮಾಡ್ಬಿಡಿದಿರಿ. ಯಾರೋ ಬೋಧಕರು ಹೇಳ್ತಾರೆ, ಅಯ್ಯೋ ನಿಮ್ಮಂತವ್ರನ್ನ ದೇವ್ರು ಏನ್ ಮಾಡ್ಬಿಟ್ರೆ, ನಿಮ್ ಹೆಸರು ಕೊಟ್ಟು ಕರೆದಿದ್ದಾರೆ ಅಂತ ನೀವು ಎಕ್ಸ್ಟ್ರಾ ನಾವೇನ್ ಮಾಡ್ಬಿಡ್ತೀರಿ, ಅಯ್ಯೋ ನಮ್ಮನ್ನ ಹುಟ್ಟಾಗಿಂತ ಮುಂಚೆನೇ ಆಯ್ಕೆ ಮಾಡ್ಬಿಟ್ರೆ ನಾವು ತಿಳ್ಕೊಂಡ್ಬಿಡ್ತೀರಿ.
ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಅಪೋಸ್ಟ್ಲ್ ಪೌಲು ಅವ್ರ ಬಗ್ಗೆ ಕೂಡ ಸತ್ಯವೇದನೆ ಹೇಳ್ತಾರೆ, ತಾಯಿಯ ಗರ್ಭದಿಂದ ಅವ್ರನ್ನ ಏನ್ ಮಾಡೋದು, ಪ್ರತ್ಯೇಕಿಸಿದ್ರು ಅಂತ ವಾಕ್ಯದಲ್ಲಿ ಹೇಳ್ತಾರೆ ಗಲಾತ್ಯರ 1ನೇ ಅಧ್ಯಾಯದಲ್ಲಿ. ಆದ್ರೆ ಅದೇ ಅಪೋಸ್ಟ್ಲ್ ಪೌಲು ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ ನಮ್ಗೆ. ಏನಂತ ಹೇಳ್ತಾರೆ ಓದೋಣ. 1ನೇ ಕೊರಿಂಥ 9ನೇ ಅಧ್ಯಾಯ 27ನೇ ವಾಕ್ಯ. 1ನೇ ಕೊರಿಂಥ 9:27. ಹೋದ್ರಿ ಯಾರಾದ್ರ? 1ನೇ ಕೊರಿಂಥ 9:27. ಎಸ್ತರ್ ಸಿಸ್ಟರ್ ಇತರರನ್ನು ಓದಿ ಹೆಸರು. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ಹ್ಮ್. ನಾನೇ ಅಯೋಗ್ಯನೆನಿಸಿಕೊಂಡೆನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರ ಏನ್ ಹೇಳ್ತಾರೆ, ಇತರರನ್ನೂ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸ್ಕೊಂಡ್ಬಿಡ್ತೀನಿ ಅಂತ ಭಯದಿಂದ ನನ್ನ ಮೈಯನ್ನು ಏನ್ ಮಾಡ್ತೀನಿ, ಜಜ್ಜಿ ಸ್ವಾಧೀನ ಪಡಿಸ್ಕೊಂಡು. ಯಾಕೆ ಹೇಳ್ಬೇಕು? ಅಲ್ಲ, ತಾಯಿಯ ಗರ್ಭದಿಂದ ಇವನ್ನ ಪ್ರತ್ಯೇಕಿಸಿ ಅದರ ಅವಾಗೇ ಒಂದು ಆಯ್ಕೆ ಮಾಡಿರ್ಬೇಕ್ರಿ. ಯಾಕೆ ತನ್ನ ಮೈಯನ್ನ ಜಜ್ಕೊಳ್ಬೇಕು ಅಂತ ಯಾಕೆ ಹೇಳಿದ್ರು? ಏನ್ರಿ, ಆಯ್ಕೆ ಆಗಿರೋದು ಇರ್ಬೋದು, ಆ ಆಯ್ಕೆನ ದೃಢಪಡಿಸ್ಕೊಳೋದು ಯಾರಿಗೆ ಬಿಟ್ಟಿರೋದು? ನಮಗೆ ಬಿಟ್ಟಿರೋದು. ಅಂದ್ರೆ ಆಯ್ಕೆ ಆಗಿದ ತಕ್ಷಣ ನಮ್ಗೇನೋ ಸೀಟು ಕನ್ಫರ್ಮ್ ಆಗ್ಬಿಟ್ಟಿದ್ರಲ್ಲ ರೀ, ವೇಟಿಂಗ್ ಲಿಸ್ಟಲ್ಲಿ ಇದೆ ಅಂತ ಅರ್ಥ ಅಷ್ಟೇ. ಆ ಕನ್ಫರ್ಮೇಶನ್ ಯಾರು ಮಾಡ್ಕೊಬೇಕು? ನಮ್ಮ ದೇಹ ನಾವೇನ್ ಮಾಡಕ್ಕೆ ಇವಾಗ ಅದಿನ ಮಾಡ್ಕೊಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅದಕ್ಕೆ ನೋಡ್ಬೇಕಾದ್ರೆ ದೇಹನ ಜಜ್ಜಿ ಕಂಟ್ರೋಲ್ ತರಬೇಕು ಅಂತ ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ. ಯಾರು? ಗ್ರೇಟ್ ಅಪೋಸ್ಟ್ಲ್ ಪೌಲ್. ಯೋಚನೆ ಮಾಡಿ, ನಾನೇ ಎಲ್ಲಿ ಅಯೋಗ್ಯನಾಗಿ ಅನ್ಸ್ಕೊಂಡ್ಬಿಡ್ತೀನೋ ಅಂತ ಭಯ ಅಂತಾರಿ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅಪೋಸ್ಟ್ಲ್ ಪೌಲೇ ಬಿದ್ದೋಗೋ ಸಾಧ್ಯತೆಗಳಿತ್ತು ಆಯ್ಕೆ ಆದವರು ಅಂತಂದ್ರೆ, ನಮ್ಮನ್ನ ಯಾರ್ದೋ ಬಂದ್ಬಿಟ್ಟು ದೇವರು ಹುಟ್ಟಕ್ಕಿಂತ ಮುಂಚೆನೆ ಆಯ್ಕೆ ಮಾಡಿದಾರೆ ಅಂತ ಅಲ್ಲ. ಸರಿ, ಹಂಗಾರೆ ಅಲ್ಲ ಅಂತಂದ್ರೆ ಬ್ರದರ್, ಎಬೇಸ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರಲ್ಲ ಬ್ರದರ್, ಜಗತ್ತುತ್ಪತ್ತಿಕ್ಕಿಂತ ಮುಂಚೆನೆ ನಮ್ಮನ್ನ ಕ್ರಿಸ್ತನ ಆಯ್ಕೆ ಮಾಡ್ಕೊಂಡ್ಬಿಟ್ರು ಅಂತಲ್ಲ. ಅದು ಹೆಂಗೆ ಬ್ರದರ್ ಅಂತ ನೋಡತ್ತಿದ್ರೆ ಆ ವಾಕ್ಯನ ಏನ್ರಿ ಇನ್ನೊಂದ್ಸತಿ ಓದೋಣ. ಅದ್ರಲ್ಲಿ ಮುಖ್ಯವಾಗಿರೋಂಥ ಒಂದು ಅಂಶ ಹೇಳ್ತಾರೆ. ಏನದು ನೋಡಿ, ಓದೋಣ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಸಂತೋಷ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಹ್ಮ್. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಲ್ಲೊಂದು ಹೇಳ್ತಾರೆ, ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ನಮ್ಮ ಕ್ರಿಸ್ತನ ಹಾಕೊಂಡ್ರು. ಏನಕ್ಕೆ? ನಾವು ಇಷ್ಟು ಮಾತ್ರ ಮೈಂಡಲ್ಲಿ ಬಿಡ್ತಾರೆ. ಆ ವಾಕ್ಯದಲ್ಲಿ ಮುಖ್ಯವಾಗಿ ಬೇರೆ ಅಂಶಗಳು ಮರ್ತೇ ಬಿಡ್ತೀರಿ. ಏನ್ ಹೇಳಿದ್ರು? ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ಕ್ರಿಸ್ತನ ಆಯ್ಕೆ ಮಾಡ್ಕೊಂಡ್ರು. ಏನಕ್ಕೆ ಗಮನಿಸಿದ್ರಾ? ಇನ್ನೊಂದ್ಸತಿ ಓದಿ ಬರೋ ಎಲ್ಲ ದಯವಿಟ್ಟು ಗಮನ ಇಟ್ಕೊಳ್ಳಿ. ಇವಾಗ ಬದರ್ ಓದಿ, ಇನ್ನೊಂದ್ಸತಿ ಓದಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೋಡ್ರಿ, ಇಲ್ಲಿ ಹೇಳ್ತಾರೆ ಪಾಯಿಂಟು. ಏನಕ್ಕಪ್ಪ ಕ್ರಿಸ್ತನಲ್ಲಿ ಜಗದುತ್ಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡಿಕೊಟ್ರು ಅಂತಂದ್ರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ದಿರ ಇರಬೇಕು ಅಂತನ್ಬಿಟ್ಟು, ಈ ಗುಣಗಳು ನಮ್ಮಲ್ಲಿ ಇರಬೇಕು ಅಂತಂದ್ಬಿಟ್ಟು ಜಗದುತ್ಪತ್ತಿಕ್ಕಿಂತ ಮುಂಚೆ ಏನ್ ಮಾಡೋರಂತೆ? ಆಯ್ಕೆ ಮಾಡೋಂತ. ಹಂಗಾರೆ ಏನೋ ನಮ್ಮನ್ನ ಆಯ್ಕೆ ಮಾಡಿದ್ರ? ನಮ್ಮನ್ನ ಆಯ್ಕೆ ಮಾಡಿಲ್ಲ. ಅಲ್ಲಿ ನಮ್ಮಲ್ಲಿ ಯಾವ ಗುಣಗಳು ಇರ್ಬೇಕಪ್ಪ ಅಂತನ್ಬಿಟ್ಟು ಇದನ್ನ ದೇವರೇ ಮಾಡೋರಂತೆ, ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆನೆ ಆಯ್ಕೆ ಮಾಡ್ಬಿಟ್ರಂತೆ. ನೋಡ್ರಿ, ಅರ್ಥ ಆಯ್ತಾ? ವಾಕ್ಯ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ. ಅದಕ್ಕೆ ವಾಕ್ಯನ ಗಮನ ಇಟ್ಟು ಓದ್ಬೇಕು. ಇದ ಅರ್ಥ ಏನು? ಯಾರಾದ್ರೂ ಸಭೆ ಆಗ್ಬೇಕು ಅಂತಂದ್ರೆ ಅವ್ರಿಗೊಂದೇ ಕ್ವಾಲಿಫಿಕೇಶನ್ ಇಟ್ಟಿರೋದು. ಏನ್ ಕ್ವಾಲಿಫಿಕೇಶನ್ ಗೊತ್ತಾ? ಅವರು ಒಬ್ಬರ ತರ ಇರ್ಬೇಕಂತೆ. ಏನ್ರಿ? ಆ ಒಂದು ಕ್ವಾಲಿಫಿಕೇಶನ್ ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆನೆ ಏನ್ ಮಾಡ್ಬಿಟ್ರಂತೆ? ದೇವರು ಆಯ್ಕೆ ಮಾಡ್ಬಿಟ್ರಂತೆ ಅಲ್ವರ. ಎಲ್ಲಿ ಕೊಟ್ಟವ್ರೆ? ರೋಮಾಪುರದಲ್ಲಿ 8ನೇ ಅಧ್ಯಾಯ 29ನೇ ವಾಕ್ಯ. ರೋಮಾಪುರದಲ್ಲಿ 8:29. ಎಸ್ತರ್ ಸಿಸ್ಟರ್ ಓದ್ತೀರಾ? ಸರಿ, ಓದಿ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡ್ರ, ಏನಕ್ಕಪ್ಪ ನೇಮಿಸ್ಬಿಟ್ಟವ್ರೆ ಅಂತಂದ್ರೆ, ಮಗನ ಸ್ವಾರೂಪ್ಯ ಉಳ್ಳವರಾಗೋದಿಕ್ಕೆ ಮೊದಲು ನೇಮಿಸಿದ್ರು ಅಂತೀರಿ. ಹಂಗಾರೆ ನಮ್ನೆಲ್ಲ ಏನಕ್ಕೆ ನೇಮಿಸಿರೋದು? ಜಗದ್ ಉತ್ಪತ್ತಿಕ್ಕಿಂತ ಮುಂಚೆ ಯಾರ ತರ ಇರ್ಬೇಕಂತೆ?
ಕ್ರಿಸ್ತರಂತರ ಇರಬೇಕು ಅಂದ್ಬಿಟ್ಟು ಈ ಗುಣಲಕ್ಷಣಗಳನ್ನ ಜಗದುತ್ಪತ್ತಿಕ್ಕಿಂತ ಮುಂಚೆನೆ ಮಾಡ್ತಾರೆ, ದೇವ್ರು ಫಿಕ್ಸ್ ಮಾಡ್ಬಿಟ್ಟಾರಂತೆ. ಅದರ ಅದಕ್ಕೆ ದೇವ್ರು ಯಾವ ಮನುಷ್ಯನು ಫಿಕ್ಸ್ ಮಾಡಿಲ್ಲ ರೀ, ಆ ಮನುಷ್ಯನಲ್ಲಿ ಇರ್ಬೇಕಂತ ಗುಣಗಳನ್ನ ದೇವ್ರೇ ಮಾಡೋರೆ, ಫಸ್ಟೇ ಫಿಕ್ಸ್ ಮಾಡೋರೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು, 12 ಜನ ಅಪೋಸ್ತಲರಲ್ಲಿ ಯೂದಾಸ್ ಏನಾಗಿದ್ದಂತೆ, ಒಬ್ಬನಾಗಿದ್ದ. ಯೂದಾಸ್ ಯಾವಾಗ ಬಿದ್ದೋಗ್ಬಿಡ್ತಾನೋ ದೇವ್ರು ಯಾರನ್ನ ಆಯ್ಕೆ ಮಾಡ್ಕೊಡ್ರು, ನೆಕ್ಸ್ಟ್ ಅಪೋಸ್ಟಲ್ ಪೌಲ್ನ ಆಯ್ಕೆ ಮಾಡ್ಕೊಂಡ್ರು. ಯಾಕೆ ಅಂದ್ರೆ ಯೂದಾಸನ ಆಯ್ಕೆ ಮಾಡಿದ್ದು ಕ್ರಿಸ್ತನೇ ಅಲ್ವಾ, ಪ್ರಾರ್ಥನೆ ಮಾಡಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಆಯ್ಕೆ ಮಾಡಿದಾಗ ತಪ್ಪು ಆಯ್ಕೆ ಮಾಡ್ಬಿಟ್ರಾ? ಅಂದ್ರೆ ಆಯ್ಕೆ ಮಾಡಿ ಸರಿ ರೀ, ಅವನಲ್ಲಿ ಇಂಥ ಗುಣಲಕ್ಷಣಗಳು ಇರಬೇಕು ಅಂತ ಹೇಳ್ಬಿಟ್ರೆ ಆಯ್ಕೆ ಮಾಡಿದ್ರು. ಆದ್ರೆ ಅವನು ಏನಾಗಿಲ್ಲ, ಯೋಗ್ಯವಾಗಿ ಯಾವಾಗ ಇರ್ಲಿಲ್ವೋ, ಆ ಗುಣಲಕ್ಷಣಗಳು ಅವ್ರಲ್ಲಿ ಬೆಳೆಸ್ಕೊಳ್ಳಿಲ್ವೋ, ಅವಾಗ ಆ ಗುಣಲಕ್ಷಣಗಳ ಬೆಳೆಸ್ಕೊಳಕ್ಕೆ ಯೋಗ್ಯವಾಗಿರೋಂಥ ಮನುಷ್ಯನಾಗಿಂತ ಪೌಲ್ನೇ ಮಾಡೋ ದೇವರು ಆಯ್ಕೆ ಮಾಡೋದು. ಅದಕ್ಕೆ ದೇವರು ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ಗುಣಲಕ್ಷಣಗಳನ್ನ ಆಯ್ಕೆ ಮಾಡೋರಿ. ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಮಿಲಿಟರಿ ಸೆಲೆಕ್ಷನ್ ರೀ, ಮಿಲಿಟರಿ ಸೆಲೆಕ್ಷನ್ ಹೆಂಗ್ ಮಾಡ್ತಾರೆ ಏನ್ರಿ, ಆ ಮಿಲಿಟರಿನ ಇರೋಂಥ ಕ್ಯಾಂಡಿಡೇಟ್ಸ್ಗಳನ್ನ ಸೆಲೆಕ್ಷನ್ ಮಾಡೋಕ್ಕಿಂತ ಮುಂಚೆ ಆ ಕ್ಯಾಂಡಿಡೇಟ್ಸ್ಗಳಿಗೆ ಏನೆಲ್ಲ ಗುಣಗಳಿರಬೇಕು ಇದನ್ನೆಲ್ಲ ಫಸ್ಟ್ ಏನ್ ಮಾಡ್ಬಿಡ್ತಾರೆ ಇವರು, ಫಸ್ಟೇ ಫಿಕ್ಸ್ ಮಾಡ್ಬಿಡ್ತಾರೆ. ಯಾವಾಗ ಸೆಲೆಕ್ಷನ್ ಆಗೋದಕ್ಕಿಂತ ಮುಂಚೆನೇ ಫಿಕ್ಸ್ ಮಾಡ್ಬಿಡ್ತಾರೆ. ಏನು ಫಿಕ್ಸ್ ಮಾಡ್ತಾರೆ, ಅವ್ರ ಹೈಟ್ ಇಷ್ಟಿರಬೇಕು, ಅವ್ರ ವೆಯ್ಟ್ ಇಷ್ಟಿರಬೇಕು, ಅವ್ರ ಬೈಸೆಪ್ಸ್ ಇಷ್ಟಿರಬೇಕು, ಥೈಸೆಪ್ಸ್ ಇಷ್ಟಿರಬೇಕು, ದೃಷ್ಟಿ ಹಿಂಗಿರಬೇಕು, ಅದರ ಎಲ್ಲ ಕ್ಲೀನಾಗಿ ಏನು ಮಾಡ್ತಾರೆ, ಫಸ್ಟೇ ಫಿಕ್ಸ್ ಮಾಡಿಬಿಡ್ತಾರೆ. ಹಂಗಂತಂದ್ಬಿಟ್ಟು ವ್ಯಕ್ತಿಗಳನ್ನ ಫಿಕ್ಸ್ ಮಾಡ್ಬಿಡ್ತಾರಾ? ಇಲ್ಲ ರೀ. ಯಾವ ವ್ಯಕ್ತಿಗಳು ಅವ್ರ ಹೆಸರುಗಳನ್ನ ಫಿಕ್ಸ್ ಮಾಡ್ತಾರ? ಇಲ್ಲ ರೀ. ಆ ಒಂದು ಗ್ರೂಪಿಗೆ ಯಾರು ಬೇಕಾದ್ರೆ ಬರ್ಬೋದು, ಅಂದ್ರ ಯಾರು ಬೇಕಾದ್ರೆ ಬರ್ಬೋದು, ಆದರೆ ಅವನಿಗೆ ಅಲ್ಲಿ ಆಲ್ರೆಡಿ ಫಿಕ್ಸ್ ಮಾಡಿದಂಥ ಗುಣಲಕ್ಷಣಗಳು ಏನಾಗಿರ್ಬೇಕು, ಇತ್ತು ಅಂದ್ರೆ ಯಾರು ಬೇಕಾದ್ರೆ ಏನು ಮಾಡೋದು, ಇದನ್ನ ಫಿಕ್ಸ್ ಮಾಡ್ತಾರೆ ಹೊರತು ಒಬ್ಬ ವ್ಯಕ್ತಿಗಳ ಹೆಸರುಗಳು ಏನು ಮಾಡಕ್ ಹೋಗಲ್ಲ, ಫಿಕ್ಸ್ ಮಾಡಕ್ ಹೋಗಲ್ಲ. ಇದೇ ರೀತಿ ದೇವರು ಜಗದುತ್ಪತ್ತಿಕ್ಕಿಂತ ಮುಂಚೆ ಆ ರಾಜುನಾಗ್ಲಿ, ಪೀಟರ್ ಬ್ರದರ್ನಾಗ್ಲಿ, ಬಸವಣ್ಣಪ್ಪ ಬ್ರದರ್ನಾಗ್ಲಿ, ಎಸ್ತರ್ ಸಿಸ್ಟರ್ನಾಗ್ಲಿ, ಎಸ್ರಾ ಬ್ರದರ್ನ ಆಯ್ಕೆ ಮಾಡಲಿಲ್ಲ ರೀ. ನಮ್ಮನ್ನ ಎಲ್ಲಾರನ್ನೂ ಆಯ್ಕೆ ಮಾಡ್ಬಿಟ್ಟವ್ರೆ. ಆದ್ರೆ ಏನಪ್ಪಾ ಅಂದ್ರೆ ಆಯ್ಕೆಯಲ್ಲಿ ನಾವು ಬರಬೇಕು ಅಂದ್ರೆ ನಮ್ಗೆ ಗುಣಲಕ್ಷಣಗಳು ಏನಾಗಿರ್ಬೇಕು, ಏನ್ ಗುಣಲಕ್ಷಣಗಳಿರ್ಬೇಕು, ಕ್ರಿಸ್ತನ ಗುಣಲಕ್ಷಣ ನಮ್ಮಲ್ಲಿ ಇರಬೇಕು. ಅದನ್ನ ಫಿಕ್ಸ್ ಮಾಡೋರೇ ಹೊರತು ಏನ್ ಫಿಕ್ಸ್ ಮಾಡಿಲ್ಲ, ಹೆಸರುಗಳನ್ನ ಫಿಕ್ಸ್ ಮಾಡಿಲ್ಲ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಇವಾಗ ಮಿಲಿಟರಿ ಸೆಲೆಕ್ಷನ್ ಮಾಡ್ಬೇಕಾರೆ ಏನ್ರಿ ಎಷ್ಟು ಎಲ್ಲಾನು ಕರ್ಸ್ಬಿಡ್ತಾರ, ಯಾರು ಇಷ್ಟು ಜನ ಬೇಕಾದ್ರೆ ಬರ್ರಿ ಅಂತಂತಾರ. ಪೋಸ್ಟ್ಗಳು ಏನ್ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಇಷ್ಟೇ ಪೋಸ್ಟ್ ಇರೋದು, ಇದಕ್ಕೆ ಇಷ್ಟು ಜನ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಕರೆಕ್ಟಾ? ಅಂದ್ರೆ ನಂಬರ್ಸ್ ಕೂಡ ಏನ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಇದೇ ತರ ದೇವರು ಹಳೆ ಕಾಲದಲ್ಲಿ ಮಹಾಯಾಜಕನ ನೇಮಿಸ್ಬೇಕಾದ್ರೆ ಮಹಾಯಾಜಕ ಯಾರು ಬೇಕಾದ್ರೂ ಆಗ್ತಾ ಇರ್ಲಿಲ್ಲ ರೀ. ಕೆಲವೊಂದು ಕ್ಯಾರೆಕ್ಟರ್ ಇತ್ತು, ಕೆಲವೊಂದು ಕ್ವಾಲಿಟೀಸ್ ಇತ್ತು. ಈ ಕ್ವಾಲಿಟೀಸ್ನ ದೇವ್ರು ಫಸ್ಟೇ ಫಿಕ್ಸ್ ಮಾಡಿದ್ರು. ಮಹಾಯಾಜಕ ಆಗ್ಬೇಕು ಅಂದ್ರೆ ಅವ್ನು ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತ ಫಿಕ್ಸ್ ಮಾಡಿದ್ರು. ಓದೋ ನೋಡಿ ವಾಕ್ಯದಲ್ಲಿ, ಯಾಜಕ ಕಾಂಡ 21ನೇ ಅಧ್ಯಾಯ 17ರಿಂದ 21. ಅಮೃತ ಸಿಸ್ಟರ್ ಓದ್ಬೋದಾ? ಲೆವಿಟಿಕಸ್ 21st ಚಾಪ್ಟರ್ 17 to 21. ನಿನ್ನ ಸಂತತಿಯವರ ಎಲ್ಲ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನು ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂಗಹೀನನು ಈ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು. ಅವನು ಕುರುಡನಾಗಲಿ, ಕುಂಟನಾಗಲಿ, ಕೊರೆಮೂಗನಾಗಲಿ, ವಿಪರೀತ ಅವಯವಗಳುಳ್ಳವನಾಗಲಿ, ಕೈಕಾಲು ಮುರುಕನಾಗಲಿ, ಗೂನು ಗುಜ್ಜರಿಯಾಗಲಿ, ಹೂಗಣ್ಣ ಕಾಯಿಗಣ್ಣನಾಗಲಿ, ಕಜ್ಜಿ ತುರುಕೆಯುಳ್ಳವನಾಗಲಿ, ಬೀಜದೋಷವುಳ್ಳವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಯೆಹೋವನಿಗೆ ಹೋಮದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ನೋಡಿ, ಇಂಥವ್ರು ಯೆಹೋವನ ಸನ್ನಿಧಾನಿಗೆ ಬಲಿ ಸಲ್ಲಿಸೋದಕ್ಕೆ ಬರಬಾರ್ದು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಗಮನಿಸ್ಕೊಟ್ರ? ಅಂಗ ವಿಕಲನೋ ಬರಂಗಿಲ್ಲ, ಅಂಗಹೀನನು ಬರಂಗಿಲ್ಲ, ಅಂಗಗಳು ಹೆಚ್ಚಾಗಿರೋ ಕೂಡ ಏನಿಲ್ಲದೆ ಬರಂಗಿಲ್ವಂತೆ. ಅದಕ್ಕೆ ಅಂತ ಹೇಳ್ತಾರೆ, ಮೂಗು ಚಪ್ಪೆ ಆಗಿರ್ಬಾರ್ದು, ಕಣ್ಣು ಸೊಟ್ಟ ಇರಬಾರ್ದು, ಕಿವಿ ನೆಟ್ಟಿಗಿರ್ಬೇಕು, ಬಾಯಿ ನೆಟ್ಟಿಗಿರ್ಬೇಕು, ಕೈಕಾಲು ನೆಟ್ಟಿಗಿರ್ಬೇಕು. ಅವೆಂಗಳು ಅಂಗಗಳು ಜಾಸ್ತಿ ಇರಬಾರ್ದು. ಎಷ್ಟು ಜನಕ್ಕೆ ಅಂತಾರೆ 6 ಬೀಳಿರ್ತಾರೆ ನೋಡಿದ್ರ, 12 ಇರ್ತಾರೆ ಕೆಲವು ಜನಕ್ಕೆ. ಕೈಲಾರು ಈಗ ಯಾರು ಕಾಲ್ಗೆ 12. ಅದೇನರ್ಥ, ಅಂಗಗಳು ಕ್ಲೀನ್ ಆಗಿರ್ಬೇಕು. ಮಹಾಯಾಜಕನಿಗೆ ದೇಹದಲ್ಲಿ ಎಷ್ಟು ಅಂಗ ಇರಬೇಕು ಅಷ್ಟೇ ಇರ್ಬೇಕ್ರಿ, ಜಾಸ್ತಿನೂ ಇರಂಗಿಲ್ಲ, ಕಮ್ಮಿನೂ ಇರಂಗಿಲ್ಲ. ಆದ್ರೆ ಇವಾಗ ನಿಮ್ಗೆ ಚೆನ್ನಾಗಿ ಗೊತ್ತು, ನಮ್ಮ ಸತ್ಯವೇದದಲ್ಲಿ ಮಹಾಯಾಜಕ ಯಾರು?
ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು. ವೆರಿ ಗುಡ್. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಐತಲ್ಲ, ಯೇಸು ಕ್ರಿಸ್ತ. ಕರೆಕ್ಟ್. ಅದು ಯೇಸು ಕ್ರಿಸ್ತು ನಮಗೆ ಮಹಾಜಕ ಅಲ್ವರ. ಸೊ ಯೇಸು ಕ್ರಿಸ್ತು ನಮಗೆ ಮಹಾಜಕ ಆಗಿದ್ರಿಂದ ಸಭೆ ಏನಾಗಿದೆ, ಅವ್ರ ದೇಹಕ್ಕೆ ಹೆಂಗಾಗಿದ್ದೀರಿ ಇವಾಗ? ಅಂಗಗಳಾಗಿದ್ದೀವಿ. ಅದರ ಈ ಅಂಗ ಎಷ್ಟಿರ್ಬೇಕು? ಒಂದು ಜಾಸ್ತಿನೂ ಇಲ್ಲ, ಒಂದು ಕಮ್ಮಿನೂ ಇಲ್ಲ. ಎಷ್ಟಿರ್ಬೇಕು ಅಂಗ? ಕರೆಕ್ಟಾಗಿರ್ಬೇಕ್ರಿ. ಜಾಸ್ತಿನೂ ಇರಂಗಿಲ್ಲ, ಕಮ್ಮಿನೂ ಇರಂಗಿಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ಇರ್ಬೇಕ್ರಿ. ಅದೇನಪ್ಪ ಅರ್ಥ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋರು ನಂಬರ್ ಫಿಕ್ಸ್ ಇದೆ. ಏನ್ರಿ? ಕ್ರಿಸ್ತನ ಸಭೆಯಾಗಿ ನಂಬಿಕಸ್ಥರಾಗಿರೋ ಸಭೆ, ಮರಣಿವರೆಗೂ ನಂಬಿಕಸ್ಥರ ಸಭೆ, ಆ ಸಭೆ ಅಂಕಿ ಏನಾಗಿದೆ? ಫಿಕ್ಸ್ ಆಗಿದೆ. ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಪರವಾಗಿಲ್ಲ, ಒಬ್ಬರು ಅಡ್ಜಸ್ಟ್ ಮಾಡ್ಕೊಳೋಣ, ಇಲ್ಲ 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 ಕಮ್ಮಿ ಆಗ್ಬಿಟ್ಟಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋ, ಎಕ್ಸಾಕ್ಟ್ ಆಗಿದೆ. ಅವ್ರ ನಂಬರ್ ಎಷ್ಟು ಅಂತಂದ್ರೆ, ಅವ್ರ ನಂಬರು 1,44,000. ಇದು ಸತ್ಯವೇದಲ್ಲಿ ಕೊಟ್ಟವ್ರೆ ಅಂದ್ರೆ ಕೊಟ್ಟ ನೋಡಿದ್ರಿ. ಪ್ರಕಟಣೆ 14ನೇ ಅಧ್ಯಾಯ 1ನೇ ವಾಕ್ಯ. ಪ್ರಕಟಣೆ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದೋಣ. ವಿನಾಯಕ ನಾಯಕ್ ಬದರ್ ಓದ್ತೀರಾ? ಪ್ರಕಟಣೆ 14:1 ವಿನಾಯಕ ನಾಯಕ್ ಬದರ್ ಓದ್ಬೋದಾ? ಸರ್ ಓದ್ತೇನ್ರಿ. ಹಾ. ನಾನು ನೋಡಲಾಗಿ ಯಾಜಕನು ಕುರಿಯಾದವನು ಬಿಯೋನ್ ಪರ್ವತದ ಮೇಲೆ ಜಿಯೋನ್ ಪರ್ವತ. ಬಿಯೋನ್. ಸರಿ, ಬೇರೆ ಯಾರು ಬ್ರದರ್ಸ್ ಓದ್ತಾರೆ, ನೀವು ಕೇಳ್ಕೊಳ್ಳಿ ಬ್ರದರ್, ತೊಂದರೆ ಇಲ್ಲ. ಓಕೆನಾ? ಸರಿ. ಹಾ, ಬೇರೆ ಯಾರು ಓದ್ತೀರಾ ಬ್ರದರ್ಸ್ ಸಿಸ್ಟರ್ಸ್? ನಾನು ನೋಡಲಾಗಿ ಯಜ್ಞದ ಕುರಿಯಾತನು ಚಿಯೋನಿನ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ನೋಡ್ರ, ಅವರವರು ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದೆವು. ನೋಡ್ರ, ಏನಂತ ನೋಡ್ತೀರಿ ಅಂತಂದ್ರೆ, ಜಿಯೋನ್ ಪರ್ವತದಲ್ಲಿ ಕ್ರಿಸ್ತನು ನಿಂತಿರೋದು ಕಂಡಂತೆ. ಅವ್ರ ಜೊತೆಗೆ ಜನ ಇದಾರಂತೆ. ಯಾಕೆ? ಲೋಕದಂತೆ ಎಲ್ಲರೂ ಇರ್ಬೋದಲ್ವಾ? ಇದರ ಇಲ್ಲ ರೀ, 1,44,000 ಜನ ಮಾತ್ರ ಇರುವಂತೆ. ಯಾಕಂದ್ರೆ ಆ ತಲೆ ಮೇಲೆ ಏನ್ರೆ ಕ್ರಿಸ್ತನ ಹೆಸರು, ಆತನ ತಂದೆ ಹೆಸರು ಏನಾಗಿತ್ತೆ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾರೆ. ಇದೇ ಕ್ರಿಸ್ತನ ಆಯ್ಕೆ ಆಗಲ್ಪಟ್ಟಂತ ಮೊದಲ್ಗಿತ್ತಿಯ ಸಂಖ್ಯೆ. ಅದರ ಇದೇ ಸಂಖ್ಯೆ ಬಗ್ಗೆ ಪ್ರಕಟಣೆ ಪುಸ್ತಕದಲ್ಲಿ 2 ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಒಂದು ಪ್ರಕಟಣೆ 14ನೇ ಅಧ್ಯಾಯ, ಇನ್ನೊಂದು ಪ್ರಕಟಣೆ 7ನೇ ಅಧ್ಯಾಯ. ಪ್ರಕಟಣೆ 7ನೇ ಅಧ್ಯಾಯ ಎಲ್ಲಿ ಕೊಟ್ಟಿದ್ದಾರೆ ಅಂತ ಓದ ನೋಡಿದ್ದೀರಿ. ಪ್ರಕಟಣೆ 7ನೇ ಅಧ್ಯಾಯ 4ನೇ ವಾಕ್ಯನ ಜಯಪ್ರಕಾಶ್ ಬದರ್ ಓದ್ತೀರಾ? ರೆವಲ್ಯೂಷನ್ 7:4. ಎಸ್. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧ ಬೇರೆ. ಸರಿ, ರಮೇಶ್ ಬದರ್ ಓದ್ತೀರಾ? ಅರ್ಕಲ್ ಗುಡ್. ಬೈಬಲ್ ಇಲ್ಲ ಸರ್, ಅದಕ್ಕೋಸ್ಕರ. ತೊಂದ್ರೆ ಇಲ್ಲ. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ. ಇರಿ, ಎಜ್ರಾ ಬದರ್ ಓದ್ತಾ ಇದ್ದಾರೆ, ಅವ್ರು ಓದ್ಬಿಡ್ಲಿ, ಆಮೇಲೆ ನೆಕ್ಸ್ಟ್ ಓದಿ ಅಂತೆ. ಬದರ್ ಓದಿ ಬದರ್. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ ಪ್ರಸಿದ್ಧವಾದಾಗ ನಾನು ಕೇಳಿದೆನು, ಇಸ್ರಾಯೇಲ್ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. ನೋಡ್ರಾ, ಏನ್ರಿ ಮುದ್ರೆ ಒತ್ತಿಸ್ಕೊಂಡವ್ರು ಎಷ್ಟಂತೆ? 1,44,000 ಮಂದಿ. ಅವ್ರ ತಲೆ ಮೇಲೆ ದೇವರು ಮುದ್ರೆ ಮಾಡಿದ್ರು ಅಂತ ಹೇಳ್ತಾರೆ. ಅದರ ಪವಿತ್ರಾತ್ಮನ ಮುದ್ರೆ ಆಗಿದ್ರು 1,44,000 ಜನ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸರಿ, ಇಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ? ಇಸ್ರೇಲಿನ ಪ್ರತಿಯೊಂದು ಕುಲದಿಂದ ಸೇರಿದವರು ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಜನ ಮಾಡ್ತಾರೆ? ಬದರ್ ಇದು ಇಸ್ರೇಲ್, ಬದರ್ ಇದು ನಮಗೂ ಸಂಬಂಧ ಇಲ್ಲ. 1,44,000 ಬರೀ ಇಸ್ರೇಲಿನ ಆಯ್ಕೆ ಮಾಡೋದು ಸ್ಪೆಷಲ್ ಕ್ಯಾಟಗರಿ, ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ರೆ. ಆದ್ರೆ ಇದೇ ಪ್ರಕಟಣೆ 14ನೇ ಅಧ್ಯಾಯ 3ನೇ ವಾಕ್ಯ ಓದಿದ್ರೆ, ಈ ಸಭೆನ ಬರೀ ಇಸ್ರೇಲ್ ಅಲ್ವಂತೆ, ಲೋಕದಲ್ಲಿ ಎಲ್ಲಾ ಕಡೆಯಿಂದ ಏನ್ ಮಾಡ್ತಾರಂತೆ? ಅವರು ಆಯ್ಕೆ ಮಾಡ್ತಾರೆ ಅಂತ ನಮಗೆ ಕೊಡ್ತಾರೆ. ಎಲ್ಲಿ ಕೊಟ್ಟವ್ರೆ? ರೆವಲ್ಯೂಷನ್ 14:3 ಓದಿ. ರಮೇಶ್ ಬದರ್ ಓದ್ತೀರಾ? ಪ್ರಕಟಣೆ 14:3. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳು ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ ಲಕ್ಷದ. ಓಕೆ, ನೆಟ್ವರ್ಕ್ ಇಲ್ಲ ಅನ್ಸ್ತದೆ. ಯಾರು ಸರ್? ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯಲಾರರು.
ನೋಡ್ರ ಏನ್ ಹೇಳ್ತಾರೆ, ಭೂಲೋಕದಿಂದ ಕೊಂಡುಕೊಳ್ಳಲ್ಪಟ್ಟಂತ ಆ 1,44,000 ಅಂತ ಹೇಳ್ತಾರೆ. ಹಂಗೆ ಎಲ್ಲಿಂದ ಆಯ್ಕೆ ಮಾಡಿದ್ರೆ ಬರೀ ಇಸ್ರೇಲ್ ಕೊಟ್ಟಿದ್ದಾರಾ? ಅದೇನು ಕೊಟ್ಟಿದ್ದಾರೆ, ಭೂಲೋಕದಿಂದ ಅಂತ ಕೊಟ್ಟಿದ್ದಾರೆ. ಭೂಲೋಕದಲ್ಲಿ ಎಲ್ಲಾ ಕಡೆಯಿಂದ ದೇವರು 1,44,000 ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಹಂಗಿರ್ಬೇಕಾದ್ರೆ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಯಾಕೆ ಇಸ್ರೇಲ್ ಅಂತ ಕೊಟ್ರು ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ ಪುಸ್ತಕ ಬರ್ದಿರೋದು ಯಾವ ಥರಪ್ಪ ಬರ್ದಿರೋದ್ರೆ, ಒಂದು ನೇರವಾಗಿರೋಂಥ ಭಾಷೆಯಲ್ಲಿ ಬರ್ದಿಲ್ಲ. ಅದು ಬರ್ದಿರೋದು ಯಾವ ಥರ ಅಂತಂದ್ರೆ ಆತ್ಮಿಕವಂತ ಭಾಷೆಯಲ್ಲಿ, ಸೂಚನೆ ಚಿಹ್ನೆಗಳ ಭಾಷೆಯಲ್ಲಿ ಬರ್ದಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ ನೋಡಿ, ಓದೋಣ. ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ. ಎಜ್ರಾ ಬದರ್ ಓದ್ಬೋದಾ? ರೆವಲ್ಯೂಷನ್ 1:1. ಬ್ರದರ್ ಓದ್ತೀನಿ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನ ಬೇಗ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಸೂಚಿಸಿದರು, ಹೇಳಿದ್ರು ಅಂತ ಹೇಳಿದ್ಯಾ? ಸೂಚಿಸಿದ್ರು ಅಂದ್ರೆ, ಸೂಚಿಸಿದ್ರು ಅಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಸೂಚನೆಗಳ ಮುಖಾಂತರ. ಇಂಗ್ಲಿಷ್ ಹೇಳ್ತಾರೆ ಸಿಗ್ನಿಫೈಡ್ ಅಂಡ್ ಟು ಹಿಮ್ ಅಂತ ಹೇಳ್ತಾರೆ. ಸಿಗ್ನಿಫೈಡ್ ಏನೇನ್ರಿ? ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು. ಇವಾಗ ಪೊಲೀಸರು ಹಿಂಗೆ ಅಂತಂದ್ರೆ ಮೀನಿಂಗು ಸ್ಟಾಪ್ ಅಂತ ಅರ್ಥ. ಹಿಂಗೆ ಅಂತಾನೆ ಪೊಲೀಸರು ಹೋಗಿ ಅಂತ ಅರ್ಥ ಅಲ್ವರ? ಸೈನ್ ಲ್ಯಾಂಗ್ವೇಜ್ ಮುಖಾಂತರ ನಮಗೆ ಬರ್ದಿರೋದ್ರಿ. ಅದಕ್ಕೆ ಪ್ರಕಟಣೆ ಪುಸ್ತಕ ನೋಡ್ಬೇಕಾರೆ ಇಸ್ರೇಲು ಅಂತ ಅನ್ಬೇಕಾರೆ ಯಾವ ಇಸ್ರೇಲು? ಇಸ್ರೇಲಲ್ಲಿ 2 ಥರ ಇಸ್ರೇಲ್ ಇದೆ ರೀ. ಇದನ್ನ ಕೇಳಕ್ಕೆ ನೀವು ಆಶ್ಚರ್ಯ ಆಗ್ಬೋದು. ಇದೇನು ಬದರ್ ಇಸ್ರೇಲ್ ಅಂತ ಒಂದೇ ಇಸ್ರೇಲ್ ಕೇಳಿದ್ರೆ ನೀವೇನು 2 ಇಸ್ರೇಲ್ ಇದೆಯಲ್ಲ ಅಂತ ಹೇಳ್ತಾರೆ ನೋಡಿ. ಅಪೊಸ್ತಲ ಪೌಲ್ ಹೇಳ್ತಾರೆ, ಓದೋಣ. ಯಾರಪ್ಪ ನಿಜವಾದ ಯಹೂದ್ಯನು ಅಂತ. ರೋಮಾಪುರದಲ್ಲಿ 9ನೇ ಅಧ್ಯಾಯ 6ರಿಂದ 8. ಪೀಟರ್ ಪ್ರಕಾಶ್ ಬದರ್ ಓದ್ತೀರಾ? ಆಯ್ತು. ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದರೆ ಇಸ್ರೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರೇಲರಲ್ಲ, ಹಾಗೆ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಒಂದ್ ನಿಮಿಷ ಪೀಟರ್ ಬ್ರದರ್, ಒಂದೊಂದೇ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ನೋಡಿ, ಹೇಳ್ತಾರೆ ದೇವರ ವಾಕ್ಯವು ತಪ್ಪಾಯಿತೆಂದು ನಾವು ಭಾವಿಸಕೂಡದು. ಇಸ್ರೇಲ್ ವಂಶದವರೆಲ್ಲ ಏನ್ರಿ? ಇಸ್ರೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲ ಏನಲ್ವಂತೆ? ಇಸ್ರೇಲರು ಅಲ್ವಂತೆ. ಗಮನಿಸಿದ್ರಾ? ಆ ವಾಕ್ಯ ಮತ್ತೆ ಇನ್ನೊಂದ್ಸತಿ ಓದಿ ಬುದ. 6ನೇ ವಾಕ್ಯ ಇನ್ನೊಂದ್ಸತಿ ಓದಿ. ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕಂದ್ರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲ್ಯರಲ್ಲ. ಹಂಗಾರೆ ಏನರ್ಥ? ಇಸ್ರೇಲರು ಹುಟ್ಟಿದ ಮಾತ್ರಕ್ಕೆ ಇಸ್ರೇಲ್ ಅಲ್ವಂತೀರಿ. ಹಂಗಾರೆ ಏನಪ್ಪ ಅರ್ಥ ಆಗ್ತಾರೆ ಅಂದ್ರೆ, ನಾವು ಸುಮ್ಮನೆ ಇಸ್ರೇಲ್ ಜನ್ಮ ತಗೊಂಡ್ಬಿಟ್ರೆ ಇಸ್ರೇಲ್ ಯಹೂದ್ಯರಾಗೋದಕ್ಕೆ ಸಾಧ್ಯ ಅಲ್ಲಿ. ಹಂಗಾರೆ ಯಹೂದ್ಯರಾಗಬೇಕು ಅಂತ ಒಂದು ಗುಣ ಇದೆ ಅಂತೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರ್ಬೇಕಂತೀರಿ. ಅದನ್ನೇ ಅಪೊಸ್ತಲ ಪೌಲ್ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು. ನೋಡಪ್ಪ, ನೀವು ಸುಮ್ಮನೆ ಇಸ್ರೇಲ್ ವಂಶದಲ್ಲಿ ಹುಟ್ಬಿಟ್ಟಿದ್ದೀನಿ, ನಾನು ಯಹೂದ್ಯ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಬೈಬಲ್ ಪ್ರಕಾರ ನೋಡೋದಾದ್ರೆ ಯಹೂದ್ಯನಾಗಬೇಕು ಅಂತ ಒಂದು ಒಳ್ಳೆ ಗುಣಲಕ್ಷಣಗಳಿರ್ಬೇಕು ಅಂತ ಹೇಳ್ತಾರೆ ಅಲ್ವರ? ಆ ಗುಣಲಕ್ಷಣಗಳಿದ್ರೇನೆ ನೀನು ಯಹೂದ್ಯನಾಗೋದಕ್ಕೆ ಸಾಧ್ಯ. ನೀ ಇಸ್ರೇಲ್ ಜನ್ಮ ತಗೊಂಡ್ರೆ ಇರು, ನೀನು ಯಹೂದ್ಯನಾಗಬೇಕು ಅಂದ್ರೆ ನಿನ್ನ ಮುಖ್ಯವಾದಂಥ ಗುಣಗಳಿರ್ಬೇಕು ಅಂತ ಹೇಳ್ತಾರೆ. ಹಂಗಾರೆ ಏನದು ಗುಣಗಳು? ಇವಾಗ ಕಂಟಿನ್ಯೂ ಮಾಡಿ ಪೀಟರ್ ಬ್ರದರ್, ಇವಾಗ ಮುಂದಕ್ಕೆ ಓದಿ. 7ನೇ ವಾಕ್ಯ ಅಲ್ಲ? ಅವರೆಲ್ಲರೂ ಹಾಗೆ ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಇಸಾಕನಿಂದ ಹುಟ್ಟಿದವರೇ ನಿನ್ನ ಸಂತತಿ ಎನಿಸಿಕೊಳ್ಳುವರು ಎಂದು ದೇವರು ಹೇಳಿದರು. ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ, ಸಂಬಂಧವಾಗಿ ಹುಟ್ಟಿದವರು ಅಬ್ರಾಹ್ಮನ ಸಂತತಿಯವರೆಂದು ಎನಿಸಲ್ಪಡುವುದೆಂಬುದು. ಓಕೆ, ಥ್ಯಾಂಕ್ ಯು ಪೀಟರ್ ಬ್ರದರ್. ನಿಮ್ಮ ನೆಟ್ವರ್ಕ್ ತುಂಬಾ ಅದು ಸ್ವಲ್ಪ ಪೂರ್ ಆಗಿದೆ, ತುಂಬಾ ಕಟ್ಕಟ್ಟಾಗಿ ಬರ್ತಾ ಇದೆ. ಬೇರೆ ಯಾರೋ ಬ್ರದರ್ಸ್ ತೊಂದರೆ ಇಲ್ಲ, ಬೇರೆ ಬ್ರದರ್ಸ್ಗಳು ಯಾರೋ ಓದ್ತಾರೆ ನೋಡೋಣ. ಬ್ರದರ್ ದಯವಿಟ್ಟು ರೋಮಾಪುರದಲ್ಲಿ 9ನೇ ಅಧ್ಯಾಯ 7ರಿಂದ 8 ದಯವಿಟ್ಟು ಎಜ್ರಾ ಬ್ರದರ್ ಓದ್ತೀರಾ? ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ, ಆದರೆ
ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದನು. ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ, ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಹಾಮನ ಸಂತತಿಯವರೆಂದು ಎಣಿಸಲ್ಪಡುವರು ಎಂಬುದು. ನೋಡ್ರ ಅರ್ಥ ಏನಪ್ಪಾ ಅಂದ್ರೆ ಏನ್ರಿ, ಶರೀರ ಸಂಬಂಧವಾಗಿ ಹುಟ್ಬಿಟ್ರೆ ಯಹೂದ್ಯರಾಗಲ್ಲ ರೀ, ಆತ್ಮ ಸಂಬಂಧವಾಗಿ ಹುಟ್ಟಿರ್ಬೇಕ್ರಿ ಅಂತ ಹೇಳ್ತಾರೆ. ಹಂಗಾರೆ ಯಹೂದ್ಯನಲ್ಲಿ 2 ತರ ಯಹೂದ್ಯನಿದ್ದಾರೆ. ಒಂದು ಆತ್ಮಿಕ ಯಹೂದ್ಯನೋ, ಇನ್ನೊಬ್ರು ಮಾಂಸಿಕವಾಗಿ ಹುಟ್ಟಿರೋಂಥ ಯಹೂದ್ಯರು ಇದ್ದಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗಲೆ ಬೈಬಲ್ ಪ್ರಕಾರ ನೋಡಿದ್ರೆ ಏನ್ರಿ, ಇಸ್ರೇಲ್ನಲ್ಲಿ ಅಬ್ರಾಮ್ ವಂಶದಲ್ಲಿ ಹುಟ್ಟಿದವರೆಲ್ಲ ಮಾಂಸಿಕ ಯಹೂದ್ಯರು. ಅದರ ಅದೇನ್ರಿ, ಅದಕ್ಕೆ ಏನ್ ಹೇಳ್ತಾರೆ, ವಂಶ ಪಾರಂಪರೆಯಿಂದ ಹುಟ್ಟಿರಂತ ಇಸ್ರೇಲನ್ನು ನೀವು ಯೋಚಿಸ್ರಿ ಅಂತ ಸತ್ಯ ಹೇಳ್ತಾರೆ. ಏನೋ ಇಸ್ರೇಲ್ ಆಫ್ಟರ್ ದ ಫ್ಲೆಶ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ವಾಕ್ಯ ಓದೋಣ. 1 ಕೊರಿಂಥ 10ನೇ ಅಧ್ಯಾಯ 18ನೇ ವಾಕ್ಯ. ಓದ್ತೀರಾ? ಇಲ್ಲಿ ನಮ್ಮ ಸಂತೋಷ್ ಬ್ರದರ್. ಓದ್ತೀನಿ ಬ್ರದರ್. 10ನೇ ಅಧ್ಯಾಯ ಬ್ರದರ್, 18ನೇ ವಾಕ್ಯ ಬ್ರದರ್. ಇಸ್ರೇಲ್ ಆಗಿರುವವರನ್ನು ಯೋಚಿಸಿರಿ, ಯಜ್ಞ ಮಾಡಿದ್ದನ್ನು ತಿನ್ನುವವರು ಯಜ್ಞ ವೇದಿಯೊಡನೆ ಭಾಗಿಗಳಾಗಿದ್ದಾರಲ್ಲವೇ? ಹೀಗೆ ಹೇಳುವುದರಿಂದ ನೋಡ್ರಿ, ಅವ್ರು ಯಾರಂತೆ? ವಂಶ ಕ್ರಮದಿಂದ ಇಸ್ರೇಲರನ್ನು ಯೋಚಿಸಿರಿ. ಅವ್ರೇನ್ ಮಾಡ್ತಾರೆ? ಬಲಿ ಬಿಟ್ಟು ಮೇಲೆ ತಿಂತಾ ಇದಾರಲ್ಲ, ಅವರು ಯಾರಂತೆ? ವಂಶ ಪರಂಪರೆಯಿಂದ ವಂಶದಲ್ಲಿ ಮಾಂಸಿಕವಾಗಿ ಹುಟ್ಟಿರಂತ ಯಹೂದ್ಯರು. ಆತ್ಮಿಕ ಯಹೂದ್ಯರ ಬಗ್ಗೆ ವಾಕ್ಯ ಐತೆ ನೋಡಿ, ನೋಡಿಸ್ತೀನಿ. ಇಲ್ಲಿ 1ನೇ ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ. ಇಲ್ಲಿ 1 Peter 2:5. ಜಯಪ್ರಕಾಶ್ ಅವರು ಓದಿ. ಎಸ್ ಸರ್. ಫಸ್ಟ್ ಪೀಟರ್ 2:5 ಅಲ್ಲ? ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಬ್ರದರ್, 1 ನಿಮಿಷ ಎಲ್ಲ ದಯವಿಟ್ಟು 1 ನಿಮಿಷ. ನಾನು ಯಾರನ್ನ ಬೈಬಲ್ ಓದೋ ಕೇಳ್ತೀನೋ ದಯವಿಟ್ಟು ಅವ್ರ ಮಾತ್ರ ಓದ್ರಿ, ಕನ್ಫ್ಯೂಷನ್ ಬೇಡ. ಓಕೆನಾ? ಒಬ್ರು ಓದ್ತಾ ಇರ್ಬೇಕಾದ್ರೆ ದಯವಿಟ್ಟು ಮತ್ತೊಬ್ರು ಅವಕಾಶ ಮಾಡ್ಕೊಡ್ಬೇಕು. ನಾನು ಏನ್ ಹೇಳ್ತೀನಿ ಅವ್ರು ಮಾತ್ರ ಓದ್ರಿ. ಆಮೇಲೆ ದಯವಿಟ್ಟು ನೆಟ್ವರ್ಕ್ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಬಿಡಿ, ಮತ್ತೊಬ್ರು ಓದ್ಲಿ. ಓಕೆನಾ? ಯಾಕಂದ್ರೆ ವಾಕ್ಯ ನಾವು ಸ್ಪಷ್ಟವಾಗಿ ನಾವು ಕೇಳಿಲ್ಲ ಅಂತಂದ್ರೆ ನಮಗೆ ವಾಕ್ಯಗಳ ಅರ್ಥ ಆಗೋದು ತುಂಬಾ ಕಷ್ಟ ಆಗ್ಬಿಡ್ತೀರಿ. ಓಕೆನಾ? ದಯವಿಟ್ಟು 1 Peter 2:5 ಓಕೆನಾ ಓದ್ರಿ. ಜಯಪ್ರಕಾಶ್ ಬ್ರದರ್, ನಿಮ್ಮ ಹತ್ರ ಮೊಬೈಲ್ ಇದೆಯಾ, ಬೈಬಲ್ ಇದೆಯಾ? ಎಸ್, ಬೈಬಲ್ ಇದೆ ಸರ್. ಬೈಬಲ್ ಅಲ್ಲಿ ಓದ್ರಿ. ನೀವು ಸಹ ಬೈಬಲ್ ಇದೆ ಸರ್. ಓದಿ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡ್ರ, ಇಲ್ಲಿ ಹೇಳ್ತಾರೆ ಸಭೆ ಬಗ್ಗೆ ಹೇಳ್ತಾರೆ. ಏನ್ರಿ? ನೀವು ಆತ್ಮಿಕ ಮಂದಿರವನ್ನು ಕಟ್ಟಲ್ಪಟ್ಟರಾಗಿದ್ದಾರೆ. ಇವರು ಸ್ಪಿರಿಚುವಲ್ ಹೌಸ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಾವು ಯಜ್ಞಗಳನ್ನ ದೇವ್ರು ಸಲ್ಲಿಸ್ತಾ ಇದ್ರಂತೆ. ಅವ್ರು ಏನ್ ಮಾಡಿದ್ರು? ಲಿಟ್ರಲ್ ಆಗಿರೋ ಬಲಿಪೀಠ ಮೇಲೆ ಯಜ್ಞಗಳು ಸಲ್ಲಿಸಿದ್ರು. ಇಲ್ಲಿ ಎಂತ ಯಜ್ಞ ಅಂತೆ? ಇಲ್ಲಿ ಮಾಂಸಿಕವಾದಂತ ಯಜ್ಞಗಳಲ್ಲ ರೀ. ಅದಕ್ಕೆ ನಮ್ಮ ದೇಹಗಳನ್ನೇ ಸಜೀವ ಯಜ್ಞ ಅರ್ಪಿಸುವಂಥದ್ದು. ಇದು ಆತ್ಮಿಕ ಇಸ್ರಾಯೇಲ್. ಇನ್ನೊಂದು ವಾಕ್ಯ ಓದೋದು ನೋಡಿದ್ದೀನಿ. ಸುನ್ನತಿ ಕೊಡಿದ್ರು ಇಸ್ರೇಲ್ಗೆ, ಕರೆಕ್ಟಾ? ಇವಾಗ ಅವ್ರಿಗೇನು ಸುನ್ನತಿ ಇದೆ, ನಮ್ಗೇನು ಸುನ್ನತಿ ಇದೆ ನೋಡಿ. ಓದೋಣ. ರೋಮಪುರದಲ್ಲಿ 2ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ. ಜಮೀಮಾ ಸಿಸ್ಟರ್ ಓದ್ಬೋದಾ? ರೋಮನ್ 2nd chapter 28-29. ಬ್ರದರ್, ಹೊರಗೆ ಮಾತ್ರ ಯೆಹೂದ್ಯನಾಗಿರುವವನು ಯೆಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡುವ ಸುನ್ನತಿಯು ಸುನ್ನತಿಯಲ್ಲ. ಆದರೆ ಒಳಗೆ ಯೆಹೂದ್ಯನಾಗಿರುವವನೇ ಯೆಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅಂತಾನೆ. ಏನೋ ಹೊರಗೆ ಮಾತ್ರ ಯೋಗ್ಯನಾಗಿರುವನು ಏನಲ್ವಂತೆ? ಯೋಗ್ಯನಲ್ಲ ರೀ. ಅರ್ಥ ಮಾಡ್ಕೊಳ್ರಿ. ಸುನ್ನತಿ ಬರೀ ಹೊರಗಡೆ ಮಾಡಿಸ್ಕೊಂಡ್ಬಿಟ್ಟೆ ಸುನ್ನತಿ ಆಗಲ್ಲ ರೀ. ಎಲ್ಲಿರ್ಬೇಕು? ಹೃದಯದ ಸುನ್ನತಿ ಏನಾಗಿರ್ಬೇಕ್ರಿ?
ಇರ್ಬೇಕು. ಅವನೇ ನಿಜವಾದ ಯಹೂದ್ಯನು. ಅಂದ್ರೆ ಬೈಬಲ್ ಪ್ರಕಾರ ನಿಜವಾದ ಯಹೂದ್ಯನು ಒಬ್ರು ಇದ್ದಾರೆ. ಆಮೇಲೆ ಡೂಪ್ಲಿಕೇಟ್ ಒಬ್ಬ ಯಹೂದ್ಯನಿದೆ. ಡೂಪ್ಲಿಕೇಟ್ ಯಹೂದ್ಯರು ಯಾರಪ್ಪ ಅಂದ್ರೆ ಸುಮ್ಮನೆ ಮಾಂಸಿಕವಾಗಿ ಇಸ್ರೇಲ್ ಹುಟ್ಟಿದ್ದಾರೆ. ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕಾಗಿದ್ದಾರೆ ಅಷ್ಟೇ ಯಹೂದ್ಯರಿಗೆ. ಆದರೆ ಅನ್ಯ ಜನಾಂಗದಾಗಿರೋ ನಾವು ದೇವ್ರ ಮೇಲೆ ನಮಗೆ ನಂಬಿಕೆ ಇತ್ತು ಅಂದ್ರೆ ನಾವೇನಾಗ್ತೀವಿ ಇವಾಗ? ನಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿಸ್ಕೊಂಡಾಗ ನಾವು ನಿಜವಾದ ಯಹೂದ್ಯರಾಗ್ತೀರಿ ಅಲ್ವರ? ನೋಡ್ರಿ, ಅದಕ್ಕೆ ಹೇಳ್ತಾರೆ ಬೈಬಲಲ್ಲಿ ಆತ್ಮಿಕ ಯಹೂದ್ಯರಿದ್ದಾರೆ, ಮಾಂಸಿಕ ಯಹೂದ್ಯರಿದ್ದಾರೆ. ಇನ್ನೊಂದು ವಾಕ್ಯ ಓದೋಣ, ಗಲಾತ್ಯರ 3ನೇ ಅಧ್ಯಾಯ 7 ಮತ್ತು 8. ಅಮೃತ ಸಿಸ್ಟರ್ ಓದ್ಬೋದಾ? ಗಲೇಷಿಯನ್ಸ್ 3rd chapter 7 and 8. ಸರಿ, ಸಂತೋಷ್ ಬ್ರದರ್ ಓದಿ. ಓದ್ತೀನಿ ಬ್ರದರ್. 3ನೇ ಅಧ್ಯಾಯ 7-8 ಬ್ರದರ್. ಹೌದು ಬ್ರದರ್. ಆದುದರಿಂದ ನಂಬುವವರೇ ಅಬ್ರಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರೆಗೂ ಆಶೀರ್ವಾದ ಉಂಟಾಗುವುದೆಂಬುದು ಶುಭವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ನೋಡ್ರ, ಕ್ಲೀನ್ ಎಷ್ಟು ಇದೆ. ಆದುದರಿಂದ ನಂಬುವವರೇ ಅಬ್ರಾಮಿನ ಮಕ್ಕಳು. ಅದಕ್ಕೆ ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿ ಏನ್ ಮಾಡೋದು? ನೀತಿವಂತರ ನಿರ್ಣಯಿಸಿದ್ರಂತೆ. ಯಾರು? ಅನ್ಯ ಜನ ಗುರುಗಳು ಏನಾಗ್ಬಿಟ್ರು? ಅಬ್ರಾಮಿನ ಮಕ್ಕಳಾಗ್ಬಿಟ್ರು ಅಂತ ಹೇಳ್ತಾರೆ ಅಂದ್ರೆ ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನೋಳೆ ಚೆನ್ನಾಗಿ ಜ್ಞಾಪಿಸ್ಕೊಡಿ. ಸ್ನಾನಿಕನ ಯೋಹಾನ ಇಸ್ರೇಲ್ಗೆ ಏನಂತಂದ್ರು? ಇಲೇ ಸರ್ಪ ಜಾತಿಗಳವರೇ ಅಂತ ಬೈದ್ರು. ಕರೆಕ್ಟಾ? ಬ್ಯಾಪ್ಟಿಸಮ್ ತೊಗೊಳಕ್ಕೆ ಬರ್ತಾ ಇರ್ಬೇಕಾರೆ ಅಲ್ಲಿ ಯಹೂದ್ಯರೆಲ್ಲ ಬರ್ತಾರೆ, ಫರಿಸರೆಲ್ಲ ಬರ್ತಾರೆ. ಅವ್ರು ಬರೋದು ನೋಡ್ಬಿಟ್ಟು ಏನ್ ಹೇಳ್ತಾರೆ? ಎಲೇ ಸರ್ಪ ಜಾತಿಯವರೇ, ನಿಮಗೆ ದೇವರ ಕೋಪದಿಂದ ತಪ್ಪಿಸ್ಕೊಳಕ್ಕೆ ಮಾರ್ಗ ನೋಡ್ಸಿದ್ಯಾ ಅವರು ಅಂತ ಹೇಳ್ತಾರೆ. ಕರೆಕ್ಟಾ? ಯಾಕೆ ಸರ್ಪ ಜಾತಿಗಳವರೇ ಅಂತ ಹೇಳಿದ್ದು? ನೋಡಿ, ವಾಕ್ಯ ಓದೋಣ. ಮತ್ತೇಯದಲ್ಲಿ 3ನೇ ಅಧ್ಯಾಯ ಎಜ್ರಾ ಬ್ರದರ್ ಓದ್ರಿ. ಮ್ಯಾಥ್ಯೂ ಅಲ್ಲಿ ಬ್ರದರ್ 3rd chapter ಒಂದೇ ಒಂದು ವಚನ ಹೇಳ್ತೀನಿ, ಅದು ಮಾತ್ರ ಓದಿ. 3rd chapter verses 7. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿ ತಮ್ಮನ್ನು ತಕ್ಕ ಫಲದಿಂದ ತೋರಿಸಿರಿ. ನೋಡ್ರ, ಏನ್ ಹೇಳ್ತಾರೆ ಇಲ್ಲಿ? ಸರ್ಪ ಜಾತಿಗಳವರೇ ಅಂತ ಹೇಳ್ತಾರೆ. ಇವಾಗ ನೀವೇ ಹೇಳ್ರಿ, ಯಹೂದ್ಯರು ಯಾವ ಜಾತಿ? ಸರ್ಪ ಜಾತಿನ ಅಥವಾ ಯಹೂದ್ಯರ ಜಾತಿನ? ಯಹೂದ್ಯರು. ಮತ್ತೆ ಸರ್ಪ ಜಾತಿ ಕರೀತಾರೆ ಯಾಕೆ ಅಂತಂದ್ರೆ ಇಲ್ಲಿ ಯಹೂದ್ಯರಿಗೆ ಇರ್ಬೇಕಾಗಿರೋಂಥ ಗುಣಗಳು ಯಹೂದ್ಯರಲ್ಲಿ ಕಾಣಲಿಲ್ಲ ರೀ. ಅದು ಬದಲಾಗಿ ಸರ್ಪದಲ್ಲಿರೋಂಥ ಗುಣಗಳು ಅವರಲ್ಲಿ ಕಾಣಿಸ್ತು ಅಂತ ಹೇಳ್ತಾರೆ. ಬೈಬಲ್ ಸರ್ಪ ಅಂದ್ರೆ ಯಾರಿಗೆ ಹೇಳ್ತೀರಿ? ಸೈತಾನನಿಗೆ. ಅಂದ್ರೆ ಸೈತಾನಿಗೆ ಏನ್ ಗುಣ ಇದೆ? ಯಾಕೋಬು 2ನೇ ಅಧ್ಯಾಯ 19 to 22 ಓದ ನೋಡಿರ್ತೀನಿ. ಯಾಕೋಬು 2ನೇ ಅಧ್ಯಾಯ 19 to 22. ಪೀಟರ್ ಪ್ರಕಾಶ್ ಬ್ರದರ್ ಓದ್ತೀರಾ? ದೇವರು ಒಪ್ಪನೆ ಎಂದು ನೀನು ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ನೋಡ್ರ, ಇದೇ ಅರ್ಥ. ದೆವ್ವಗಳು ಕೂಡ ಏನ್ರಿ? ದೇವ್ರನ್ನ ನಂಬಿ ಹೆದರಿ ಏನ್ ಮಾಡ್ತಾವಂತೆ? ಏನ್ ಮಾಡ್ತವೆ? ನಡುಗ್ತವೆ. ಆದ್ರೆ ಏನ್ ಪ್ರಯೋಜನ? ನಡುಗ್ಬಿಟ್ಟು ಅವು ಕ್ರಿಯೆ ರೂಪದಲ್ಲಿ ತರ್ತಾರ. ದೇವ್ರ ಕೊಟ್ರೆ ಭಯ, ಆದ್ರೆ ಅದು ಭಕ್ತಿ ನೋಡಿಸ್ತಾರ? ಹೇಳ್ರಿ, ನೋಡಿಸ್ತಾರ ಇಲ್ವಾ? ಸೇತಾನ್ ನೋಡಿಸ್ತಾರ? ದೇವ್ರ ಭಕ್ತಿ ಇದೆಯಾ ಅವನ್ಗೆ? ಇಲ್ಲ ಬ್ರದರ್, ಇಲ್ಲ. ಇದೇ ತರ ಯಹೂದ್ಯರಾಗ್ಬಿಟ್ರಿ. ದೇವ್ರನ್ನ ಸುಮ್ಮನೆ ಕಾಟಾಚಾರಕ್ಕೆ ನಂಬ್ತಾ ಇದ್ರು, ಕ್ರಿಯೆಯಲ್ಲಿ ಏನೂ ಇಲ್ಲ ರೀ. ಅದಕ್ಕೆ ಆ ವಾಕ್ಯದಲ್ಲಿ ಮುಂದಕ್ಕೆ ಓದಿ ಬ್ರದರ್. ಪೀಟರ್ ಬ್ರದರ್ ಹಂಗೆ ಮುಂದಕ್ಕೆ ಓದಿ. ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಅಬ್ರಾಮ್ಗೆ ಹೇಳ್ತಾರೆ ಇವಾಗ. ಹೋದ್ರಿ, ಕಂಟಿನ್ಯೂ ಮಾಡ್ರಿ. ಯಾರು ಬೇರೆ ಓದ್ರಿಲ್ಲ ಅಂದ್ರೆ ಯಾಕೋಬು 2ನೇ ಅಧ್ಯಾಯ 20. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ.
ಅಬ್ರಹಾಮನು ಈಸಾಕನನ್ನು ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ಹಾ ನೋಡ್ರ ಎಷ್ಟು ಎಕ್ಸಾಂಪಲ್ ಹೇಳ್ತಾರೆ ಅಂತಾನೆ. ಏನ್ ಎಕ್ಸಾಂಪಲ್ ಹೇಳ್ತಾರೆ ಅಲ್ಲಿ ಬಂದ್ಬಿಟ್ಟು ಅಬ್ರಾಹಮು ಇಸಾಕನ ಅರ್ಪಿಸೋದ್ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಂಬಿಕೆ ಇದ್ರೆ ಪ್ರಯೋಜನ ಇಲ್ಲ, ನಂಬಿಕೆ ಕ್ರಿಯೆ ಇಲ್ದರೆ ಇದ್ರೆ ಸತ್ತದಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಏನ್ರಿ ದೆವ್ವಗಳಿಗೆಲ್ಲ ನಂಬಿಕೆ ಐತೆ, ಆದ್ರೆ ಕ್ರಿಯೆಯಲ್ಲಿ ಏನೊಂದೇನು ಇಲ್ಲ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಈ ಒಂದು ಅಬ್ರಾಹ್ಮಿನ ವಂಶದವರಾಗಿರಂತ ಆತ್ಮಿಕ ಇಸ್ರೇಲ್ನ ಫಸ್ಟು ದೇವರು ಇಸ್ರೇಲ್ ಆಯ್ಕೆ ಮಾಡಿದ್ರು. ಇಸ್ರೇಲಲ್ಲಿ ಯಾರಿಗೆಲ್ಲ ಅಬ್ರಾಮ್ ತರ ನಂಬಿಕೆ ಇತ್ತು ಅದನ್ನೇ ಮಾಡಿದ್ರು, ಮೊದಲು ಆಯ್ಕೆ ಮಾಡಿದ್ರು. ಆದ್ರೆ ಅಲ್ಲಿ ಬೇಕಾಗಿರೋಂಥ ಸಂಖ್ಯೆ ಪೂರ್ತಿಯ ಸಿಕ್ಲಿಲ್ಲ. ಅದಕ್ಕೆ ದೇವರೇ ಮಾಡಿದ್ರು, ಅಬ್ರಾಮ್ ತರ ಇರೋ ನಂಬಿಕೆ ಹೊರಗಡೆ ಯಹೂದ್ಯರಲ್ಲಿ ಹೊರಗಡೆ ಅನ್ಯ ಜನಾಂಗಗಳಲ್ಲಿ ಇದೆ. ಯಹೂದ್ಯರಲ್ಲಿ ಇಲ್ದಿರೋಂಥ ನಂಬಿಕೆ ಹೊರಗಡೆ ಇರೋಂಥ ಅನ್ಯ ಜನಾಂಗದವರಲ್ಲಿ ಇದೆ. ಅದರಿಂದ ದೇವ್ರು ಏನಪ್ಪ ಮಾಡಿದ್ರು ಅಂದ್ರೆ ಅನ್ಯ ಜನ ಕಡೆ ತಿರುಗ್ಬಿಟ್ಟು ಅಲ್ಲಿ ಅಬ್ರಾಹಂ ತರ ನಂಬಿಕೆ ಯಾರಿಗಿದ್ಯೋ ಅವ್ರನ್ನೇನ್ ಮಾಡಿದ್ರು, ಕರ್ದಿ ಅಬ್ರಾಹಮಿನ ಮಕ್ಕಳಾಗೋದಿಕ್ಕೆ ಅವಕಾಶ ಕೊಟ್ರು. ಅದಕ್ಕೆ ಸುವಾರ್ತೆ ಫಸ್ಟು ಯಹೂದ್ಯರಿಗೆ ಸಾರಲ್ಪಡ್ತು. ನೆಕ್ಸ್ಟ್ ಯಾರಿಗೆ ಸಾರಲ್ಪಡ್ತು? ಅನ್ಯ ಜನದವ್ರಿಗೆ ಸಾರಲ್ಪಡ್ತು. ಹೇಳ್ಕೊಟ್ಟಿದೆ ವಾಕ್ಯ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 46ನೇ ವಾಕ್ಯ, Acts 13:46 ಓದಿದ್ರಿ. ಅಪೊಸ್ತಲ ಕೃತ್ಯಗಳು 13:46. ಸಂತೋಷ್ ಓದಿ. ಆಗ ಪೌಲನು ಬರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಇಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಎಷ್ಟು ಕ್ಲೀನ್ ಆಗೈತೆ ಹೊಂಟೈತ್ರಿ. ಫಸ್ಟ್ ದೇವರ ವಾಕ್ಯ ನಿಮಗೆ ಬರ್ಬೇಕಾಯ್ತು. ಆದ್ರೆ ನೀವು ಅಪಾತ್ರರಾಗ್ಬಿಟ್ಟಿದ್ದೀರಾ. ಅಬ್ರಾಹಂ ತರ ನಿಮ್ಗೆ ನಂಬಿಕೆ ಕ್ರಿಯೆ ಇಲ್ಲ. ಅದಕ್ಕೆ ದೇವ್ರು ಯಾಕಿರ್ತಾರೆ ಅನ್ಯ ಜನ ಹತ್ರ. ಅದಕ್ಕೆ ಕರ್ತನಲ್ಲಿ ಪ್ರಿಯಗಳೇ 1,44,000 ಜನ ಫಸ್ಟ್ ದೇವ್ರು ಯಹೂದ್ಯಲ್ಲಿ ಆಯ್ಕೆ ಮಾಡಿದ್ರು. ಅಲ್ಲಿ ಸಫಿಷಿಯಂಟ್ ಆಗಿರೋಂಥ ನಂಬರ್ ಸಿಗ್ದಿರೋದ್ರಿಂದ ದೇವ್ರು ಯಾರ ಕಡೆ ತಿರುಗಿದ್ರು? ಅನ್ಯ ಜನ ಹತ್ರ. ಅದಕ್ಕೆ ಇಸ್ರೇಲ್ ಅಂತ ಹೇಳ್ಬೇಕಾದ್ರೆ ಬೈಬಲ್ 2 ಇಸ್ರೇಲ್ ಇದೆ, ಆತ್ಮಿಕ ಇಸ್ರೇಲ್, ಮಾಂಸಿಕ ಇಸ್ರೇಲ್. ಆಮೇಲೆ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ನಮ್ಗೆ 7ನೇ ಅಧ್ಯಾಯದಲ್ಲಿ ಇಸ್ರೇಲಿನ 12 ಗೋತ್ರಗಳ ಹೆಸರುಗಳು ಬರ್ತಾರೆ. ಅದೇ ಗೋತ್ರದ ಹೆಸರು ಏನ್ರಿ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರ್ತಾರೆ. 2 ಒಂದೇ ಅಲ್ಲ ರೀ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ 12 ಗೋತ್ರಗಳು ಯಾರು ಅಂದ್ರೆ ಯಾಕೋಬ್ಗೆ ಅಂತ 12 ಜನ ಮಕ್ಳು ರೀ. ಅದರ ಅದೇ ಹೆಸರು ತಾನೆ ಬರೋ ಪ್ರಕಟಣೆಯಲ್ಲಿ ಅಂದ್ರೆ ಬರಲ್ಲಾನೆ. ನೀವು ಆದಿಕಾಂಡದಲ್ಲಿ ನೋಡಿದ್ರೆ ದಾನ್ ಗೋತ್ರ ಐತೆ, ಪ್ರಕಟಣೆಯಲ್ಲಿ ದಾನ್ ಗೋತ್ರ ಇಲ್ಲ. ನಿಮ್ಮ ಮನೆಗೊಬ್ರು ಲಿಸ್ಟ್ ಹಾಕ್ಬಿಟ್ಟು ಕಂಪೇರ್ ಮಾಡಿ ನೋಡಿ. ಆದಿಕಾಂಡದಲ್ಲಿ ಮನಾಸೆ ಬರೋದಿಲ್ಲ, ಯಾಕೆ ಮನಾಸೆ ಯೋಸೆಫಿನ ಮಗ. ಆದ್ರೆ ಪ್ರಕಟಣೆಯಲ್ಲಿ ಮನಾಸೆ ಬರ್ತಾರೆ. ಅವನ ಹೆಂಗ್ ಬರ್ತಾರೆ ಮನಾಸೆ ಅಲ್ವರ? ಆಮೇಲೆ ಇದೇ ಒಂದು ಪಟ್ಟಿ ಅರಣ್ಯಕಾಂಡ 2ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ದಾನ್ ಗೋತ್ರ ಬರ್ತದೆ, ಯೋಸೆಫ್ ಬರೋದಿಲ್ಲ. ಆದ್ರೆ ಪ್ರಕಟಣೆಯಲ್ಲಿ ನೋಡಿದ್ರೆ ದಾನು ಬರೋದಿಲ್ಲ, ಯೋಸೆಫ್ ಬರ್ತಾನೆ. ಆಮೇಲೆ ಅರಣ್ಯಕಾಂಡದಲ್ಲಿ ನೋಡಿದ್ರೆ ಎಫ್ರೇಮು ಏನ್ರಿ ಬರ್ತಾನೆ, ಲೇವಿ ಬರಲ್ಲ ರೀ. ಆದ್ರೆ ಪ್ರಕಟಣೆಯಲ್ಲಿ ನೋಡಿದ್ರೆ ಎಫ್ರೇಮ್ ಬರಲ್ಲ, ಲೇವಿ ಬರ್ತಾರೆ ಅಲ್ವರ? ಯಾಕೆ? ಇದ್ರಲ್ಲೇ ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ ಇದು ಆತ್ಮಿಕ ಇಸ್ರೇಲಿನ 12 ಗೋತ್ರ ಬಗ್ಗೆ ಮಾತಾಡ್ತಾ ಇರೋದು. ಬೇಕಾದ್ರೆ ವಾಕ್ಯ ಓದ ನೋಡಿ, ಕ್ಲೂ ಇದೆ ಎಲ್ಲಿದೆ ನೋಡಿ. ಪ್ರಕಟಣೆಯಲ್ಲಿ 7ನೇ ಅಧ್ಯಾಯ 5ನೇ ವಾಕ್ಯ. ಅಮೃತ ಸಿಸ್ಟರ್ ಓದ್ತೀರಾ? ಇದರ ಲೈನಲ್ಲಿ ರೆವಲ್ಯೂಷನ್ 7:5. 7:5. ಯೂದನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು 12,000. ರೂಬೇನನ ಕುಲದವರಲ್ಲಿ 12,000. ಗಾದನ ಕುಲದವರಲ್ಲಿ 12,000. ಆಶೇರನ ಕುಲದವರಲ್ಲಿ 12,000. ನೆಫ್ತಲಿ ವಾಕ್ಯ ಮುಗೀತಲ್ವಾ? ಎಸ್ ಬ್ರದರ್. ಓಕೆ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾರೆ ನಾವೇನ್ ನೋಡ್ತೀರಿ, ಈ ಗೋತ್ರದ ಹೆಸರು ಬಂದ್ರೆ ಫಸ್ಟ್ ಗೋತ್ರ ಯಾವ ಗೋತ್ರ ಬಂತ ಗಮನಿಸಿದ್ರ? ಯಾವ ಗೋತ್ರ ಬಂತ? ಯೂದ. ಯಾಕೆ ಯೂದ ಬಂತ? ಇವಾಗ ಯಾಕೋಬನ್ಗೆ 12 ಜನ ಮಕ್ಕಳಲ್ಲಿ ಅವ್ನ ದೊಡ್ಡ ಮಗ ಯಾರು? ರೂಬೇನ್. ಅವನ್ ತಾನೇ ಬರ್ಬೇಕಾಯ್ತು. ಅದ್ರ ಬದಲಾಗಿ ಯೂದ ಗೋತ್ರ ಬಂತು, ಆಮೇಲೆ ರೂಬೇನ್ ಬಂತು. ಯಾಕೆ ಗೊತ್ತಾ? ಮಾಂಸಿಕ ಇಸ್ರೇಲ್ ಅಲ್ಲಿ ದೊಡ್ಡ ಮಗ ರೂಬೇನ್, ಆತ್ಮಿಕ ಇಸ್ರೇಲ್ ದೊಡ್ಡ ಮಗ ಯಾರು? ಜೀಸಸ್ ಕ್ರೈಸ್ಟ್ ಅಲ್ವರ? ಅದಕ್ಕೆ ಸಭೆಗೆ ತಲೆ ಯಾರು? ಅವರು. ತಲೆ ಬರ್ದಿದೆ, ದೇಹ ಬರಕ್ ಸಾಧ್ಯನಾ? ಅದಕ್ಕೆ ತಲೆ ಯಾರು ಫಸ್ಟು?
ಯೇಸು ಕ್ರಿಸ್ತ ನೋಡ್ರಿ ಅಂತೀನಿ. ಅದಕ್ಕೆ ಫಸ್ಟ್ ಯೇಸು ಕ್ರಿಸ್ತನ ಗೋತ್ರ ಕೊಟ್ಟಿರೋದಲ್ಲಿ. ಯಾಕಪ್ಪ ಅಂದ್ರೆ ಪ್ರಕಟಣೆ 7ನೇ ಅಧ್ಯಾಯಲ್ಲಿ ಹೇಳ್ತಾ ಇರೋದು ಆತ್ಮಿಕ ಇಸ್ರೇಲ್ ಬಗ್ಗೆನೇ ಹೇಳ್ತಾ ಇರೋದು. ಅದಕ್ಕೆ ಫಸ್ಟು ಯೂದ ಗೋತ್ರದಲ್ಲಿ 12,000 ಅಂತ ಬರ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿಗಳೇ ಹೆಂಗೆ ತುಂಬಾ ಹೋಲಿಕೆ ಇದ್ರೆ ನೋಡಿರ್ತೀನಿ. ಅಲ್ಲಿ ಇಸ್ರೇಲ್ಗೆ 12 ಮಕ್ಕಳು, ಯಾಕೊಬ್ಬಗೆ 12 ಜನ ಮಕ್ಕಳು. ಇಲ್ಲಿ ಯೇಸು ಕ್ರಿಸ್ತನಿಗೆ ಎಷ್ಟು ಜನ ಅಪೋಸ್ತಲಸ್? 8 ಜನ ಅಪೋಸ್ತಲಸ್ ಕ್ರಿಸ್ತನ್ಗೆ. 12 ಜನ ಬರೋದು. 12 ಜನ ಅಲ್ವರ. ಅಲ್ಲಿ ಮಹಾಯಾಜಕ ಆರೋನ್, ಇಲ್ಲಿ ಮಹಾಯಾಜಕ ಕ್ರಿಸ್ತನು. ಅಲ್ಲಿ ಬಲಿಗಳನ್ನ ಬಲಿಪೀಠ ಮೇಲೆ ಸಲ್ಲಿಸ್ಬೇಕಾಗಿತ್ತು. ಇಲ್ಲಿ ಆತ್ಮಿಕ ಏನ್ರಿ ಒಂದು ಬಲಿಪೀಠ ಐತೆ. ನಾವೇ ಮಾಡ್ಕೋ ಶರೀರ ಅಂಗವಾಗಿ ಮಾಡ್ಬೇಕು. ಈ ಥರ ಎಷ್ಟೋ ಹೋಲಿಕೆ ಇದ್ದಾರೆ. ಅದೇನು ದೊಡ್ಡ ಪಾಠ ಆಗ್ಬಿಡ್ತಾರೆ ಅಲ್ವರ ಕರ್ತನಲ್ಲಿ ಪ್ರಿಯಗಳೇ. ಅದಕ್ಕೆ ಆತ್ಮಿಕ ಇಸ್ರೇಲ್, ಮಾಂಸಿಕ ಇಸ್ರಾಯೇಲ್ ಅದರ. ಅದಕ್ಕೆ ನೋಡ್ಬೇಕಾದ್ರೆ 1,44,000 ಜನ ದೇವರೇ ಮಾಡ್ತಾರೆ, ಭೂಲೋಕದಲ್ಲಿ ಇವತ್ತು ಆಯ್ಕೆ ಮಾಡ್ತಾರೆ. ಸರಿ, ಈ 1,44,000 ಜನಕ್ಕೆ ಇರ್ಬೇಕಾದಂಥ ಗುಣಲಕ್ಷಣಗಳೇನು? ಲೋಕದ ಉತ್ಪತ್ತಿಕ್ಕಿಂತ ಮುಂಚೆ, ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆ, ಭೂಮಿಗೆ ಅಸ್ಥಿ ಹಾಕೋದಕ್ಕಿಂತ ಮುಂಚೆನೆ ಆಯ್ಕೆ ಆಗಿರೋಂಥ 1,44,000 ಜನಗಳಿಗೆ ಇರ್ಬೇಕಂತ ಗುಣಲಕ್ಷಣಗಳು ಏನು? ಅದನ್ನ ಪ್ರಕಟಣೆ 14ನೇ ಅಧ್ಯಾಯಲ್ಲಿ ಕೊಟ್ಟಿದ್ದಾರೆ. ನಾವೇನ್ ಮಾಡೋಣ ಇವಾಗ? ಪ್ರಕಟಣೆ 14ನೇ ಅಧ್ಯಾಯ ರಿವರ್ಸಿನ ಓದ್ಕೊಂಬರೋಣ. ಏನ್ರಿ 14th ಚಾಪ್ಟರ್ 4th ವರ್ಸಿನ ಓದ್ಕೊಂಬರೋಣ ಒಂದೊಂದೇ. ಅದ ಅರ್ಥ ಏನು ಅಂತ ಓದಿದ್ದೀನಿ. ಯಾರಾದ್ರು ಪ್ರಕಟಣೆ 14:4 ಓದ್ರಿ ದಯವಿಟ್ಟು. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನ ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ನೋಡ್ರ, ಇವ್ರ ಬಗ್ಗೆ ಗುಣಗಳು ಹೇಳ್ತಾ ಇರ್ತೀನಿ. ಫಸ್ಟ್ ಇವರು ಸ್ತ್ರೀ ಸವಾಸದಿಂದ ಮಲಿನರಾಗದವರು ಇವರೇ ಅಂತ ಹೇಳ್ತಾರೆ. ಯಾರು ಸ್ತ್ರೀ? ಬೈಬಲ್ನ ಸ್ತ್ರೀ ಅಂತಂದ್ರೆ ಸಭೆ ರೀ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ರಿ 2ನೇ ಕೊರಿಂಥ 11:2 ಹೇಳ್ತಾರೆ, ಅಪೊಸ್ತಲ ಪೌಲು ಸಭೆನ ಕ್ರಿಸ್ತನಿಗೆ ಏನ್ ಮಾಡಿದಂತೆ ನಿಶ್ಚಿತಾರ್ಥ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ನಿಜವಾದ ಸಭೆ ರೀ. ಅದರ ಈಗ ಬೈಬಲ್ನಲ್ಲಿ ಸುಳ್ಳು ಸಭೆ ಕೂಡ ಇದೆ. ಹೆಂಗೆ ಯಹೂದ್ಯರು ನಿಜವಾದ ಯಹೂದ್ಯರು, ಡೂಪ್ಲಿಕೇಟ್ ಯಹೂದ್ಯರು ಇದ್ದಾರ, ಅದೇ ತರ ಲೋಕದಲ್ಲಿ ಇವತ್ತು ಸಭೆಗೆ ಏನಾಗಿದೆ? ಸುಳ್ಳು ಸಭೆ ಇದೆ, ನಿಜವಾದ ಸಭೆ ಇದೆ. ಆಯ್ತಾ ಇಲ್ವಾ? ಐತೆ ರೀ. ಅದರ ವಾಕ್ಯ ಓದೋಣ. 2ನೇ ಕೊರಿಂಥ 11ನೇ ಅಧ್ಯಾಯ 2ನೇ ವಾಕ್ಯ. ರಾಜು ಬದರ್ ಓದ್ತೀರಾ? 2 Corinthians 11:2 ಓದ್ತೀಯ? 2 Corinthians chapter 2 11 chapter 2nd verse. 2 Corinthians 11 chapter. ಓಕೆ, 2nd verse. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ನೋಡ್ರ, ಎಂದ್ರೆ ಶುದ್ಧ ಕನ್ಯೆ ಅಂತ ಒಪ್ಪಿಸ್ಬೇಕು ಅಂತ ನಿಶ್ಚಯ ಮಾಡಿದೀನಿ ಹೇಳ್ತಾರೆ. ಅಂದ್ರೆ ಸಭೆಗೂ ಕ್ರಿಸ್ತನ್ಗೆ ಎಂಗೇಜ್ಮೆಂಟ್ ಆಗಿದೆ. 2ನೇ ಬರುವಿಕೆಲ್ಲ ಮದುವೆ ಆಗೋದು. ಆದ್ರೆ ಸುಳ್ಳು ಸಭೆ ಏನ್ ಮಾಡ್ಬಿಡ್ತು ಅಂದ್ರೆ ಕ್ರಿಸ್ತನ ಬರೋದಕ್ಕಿಂತ ಮುಂಚೆನೆ ಲೋಕದಲ್ಲಿರೋಂಥ ಅಧಿಕಾರಿಗಳ ಜೊತೆ ಸೇರ್ಕೊಂಡ್ಬಿಟ್ಟು ಭೂಲೋಕದಲ್ಲಿ ಆಡಳಿತ ಮಾಡಕ್ ಶುರು ಮಾಡ್ತಾರೆ. ಇದಕ್ಕೆ ಬೈಬಲ್ ಹೇಳೋದು ಸುಳ್ಳು ಸಭೆ ಅಂತ ಹೇಳ್ತಾರೆ, ಜಾರ ಸ್ತ್ರೀ ಅಂತ ಹೇಳ್ತಾರೆ. ಎಲ್ಲಿ? ಪ್ರಕಟಣೆ 17ನೇ ಅಧ್ಯಾಯ 5ನೇ ವಾಕ್ಯ. ರೆವಲ್ಯೂಷನ್ 17:5. ಜಿಮ್ಮಾಸ್ಟರ್ ಓದ್ಬೋದಾ? ಅವಳ ಹಣೆಯ ಮೇಲೆ ಬಾಬೇಲ್ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ನೋಡ್ರ, ಎಲ್ಲಾ ಜಾರ ಸ್ತ್ರೀಗಳಿಗೆ ತಾಯಿ ಅಂದ್ರೇನು? ಮಕ್ಳಿದ್ದಾರೆ. ಜಾರ ಸ್ತ್ರೀ ಇದು ವ್ಯಭಿಚಾರ ಸ್ತ್ರೀ. ಕ್ರಿಸ್ತನ ಬಿಟ್ಬಿಟ್ಟು ಲೋಕದ ರಾಜಾಧಿಕಾರಿಗಳ ಜೊತೆಗೆ ಸಂಬಂಧ ಇಟ್ಕೊಂಡಾಗ ವ್ಯಭಿಚಾರ ಸ್ತ್ರೀ ಆಗೈತ್ರಿ. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇದು ಸುಳ್ಳು ಸಭೆ ಅಲ್ವರ. ಅದಕ್ಕೆ ಈ ಸ್ತ್ರೀಗಳ ಜೊತೆಗೆ ಸಂಬಂಧ ಇಟ್ಕೊಂಡಿರೋರು ಆಮೇಲೆ ಹೇಳ್ತಾರೆ ಪ್ರಕಟಣೆಯಲ್ಲಿ ಇವರು ಕನ್ಯರಂತೆ ನಿಷ್ಕಳಂಕರು ಅಂತ ಹೇಳ್ತಾರೆ. ಅದರ ಇವಾಗ ಯೇಸು ಕ್ರಿಸ್ತನ ಮೊದಲ್ಗಿತ್ತಿ ಕನ್ಯೆ ಬಗ್ಗೆ ಹೇಳ್ತಾರಲ್ಲ, ಸಾಮ್ಯ ಎಲ್ಲಿ ಹೇಳ್ತಾರೆ? ಮತ್ತೆ 25ನೇ ಅಧ್ಯಾಯ ತೆಗಿರಿತೀನಿ. ಮ್ಯಾಥ್ಯೂ 25th ಚಾಪ್ಟರ್ ವಾಕ್ಯ 1ರಿಂದ 4 ಓದ್ರಿ. ಮತ್ತೆ 25ನೇ ಅಧ್ಯಾಯ ವಾಕ್ಯ 1ರಿಂದ 4. ಪೀಟರ್ ಪ್ರಕಾಶ್ ಓದ್ತೀರಾ? ನೆಟ್ವರ್ಕ್ ಇದೆಯಾ?
ಓಕೆ. ಬಸವಣ್ಣಪ್ಪ ಬ್ರದರ್ ಓದ್ತೀರಾ? ಆಗ್ತದೆ ನಿಮ್ಗೆ ಓದಕ್ಕೆ? ಇಲ್ಲ ಬ್ರದರ್, ನನ್ನ ಕೈಲಿ ಓದಕ್ಕೆ ಆಗ್ತದೆ. ಓಕೆ. ರಮೇಶ್ ಬ್ರದರ್ ಓದ್ತೀರಾ? ರಮೇಶ್ ಬ್ರದರ್ ಬ್ರದರ್ ಹೇಳಿ. ಮತೆಯ 25ನೇ ಅಧ್ಯಾಯ 1ರಿಂದ 4 ಓದಕ್ ಆಗ್ತಾರ ಬ್ರದರ್? ಹಾ ಓದ್ತೀನಿ ಬ್ರದರ್, ಓದ್ತೀನಿ. ಆಗ ಪರಲೋಕ ರಾಜ್ಯವು ಆರ್ತಿಗಳನ್ನು ತೆಗೆದುಕೊಂಡ ಬದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿಯಿಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಗೊಂಡರು, ಆದರೆ ಎಣ್ಣೆ ತಗೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಗೊಂಡರು. ನೋಡ್ರ, ಈ ವಾಕ್ಯದಲ್ಲಿ ನೋಡಿದ್ರೆ ಪರಲೋಕ ರಾಜ್ಯ ಏನಕ್ಕೆ ಒಪ್ಪಾಗಿದೆ ಅಂತೆ ಅಂದ್ರೆ, ಪರಲೋಕ ರಕ್ಷಣೆ ಏನಕ್ಕೆ ಕಂಪ್ಯಾರಿಸನ್ ಆಗಿದೆ ಅಂದ್ರೆ 10 ಮಂದಿ ಕನ್ಯೆಗಳಿಗೆ ಅಂತೆ. 10 ಮಂದಿ ಕನ್ಯೆಗಳಲ್ಲಿ 5 ಮಂದಿ ಬುದ್ಧಿ ಇರೋರು, 5 ಮಂದಿ ಬುದ್ಧಿಹೀನರು ಅಂತ ಹೇಳ್ತಾರೆ. ಏನಪ್ಪ ಬುದ್ಧಿಹೀನರು? ಬುದ್ಧಿ ಇಲ್ದಿರೋದು ಏನಪ್ಪ ಮಾಡ್ತಾರೆ? ಬರೀ ಈ ಆರತಿಯಲ್ಲಿ ಏನ್ ತೊಗೊಳೋದ್ರಂತೆ? ದೀಪದಲ್ಲಿ ತೊಗೊಳಂತೆ, ಬರೀ ಎಣ್ಣೆ ತೊಗೊಳಂತೆ. ಬುದ್ಧಿಲಿಯಲ್ಲಿ ಎಣ್ಣೆ ತೊಗೊಳಗಿಲ್ವಂತೆ. ಬುದ್ಧಿ ಇರೋರು ಬುದ್ಧಿಲಿಲೂ ದೀಪದಲ್ಲೂ 2 ಎಣ್ಣೆ ತೊಗೊಳಂತೆ. ಕೊನೆಗೆ ಸೆಲೆಕ್ಷನ್ ಆದವ್ರು ಯಾರಪ್ಪ ಅಂತಂದ್ರೆ ಬುದ್ಧಿ ಇರೋಂಥ ಕನ್ಯೆಗಳು, ಬುದ್ಧಿ ಇಲ್ದಿರೋರು. ಏನಿದು ಬುದ್ಧಿ ಇರೋರು ಬುದ್ಧಿ ಇಲ್ದಿರೋದು? ಎಣ್ಣೆ ದೀಪದಲ್ಲಿ ಇರೋದೇನೋ, ಎಣ್ಣೆ ಪಾತ್ರೆಯಲ್ಲಿ ಇರೋದೇನೋ, ಇದೆಲ್ಲ ನೆಕ್ಸ್ಟ್ ವೀಕಲ್ಲಿ ನೋಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಎಣ್ಣೆ ಅಂದರೆ ಪವಿತ್ರಾತ್ಮ. ಪವಿತ್ರಾತ್ಮ ದೀಪದಲ್ಲಿದ್ದರೆ ಸಲ್ಲಲ್ಲ ರೀ, ಬೈಬಲ್ ಇದ್ರೆ ಸಲ್ಲ. ನಮ್ಮ ಬುದ್ಧಿಲಿ ನಮ್ಮ ಜೀವಿತದಲ್ಲಿ ಇರ್ಬೇಕ್ರಿ ಅಲ್ವರ? ಅದಕ್ಕೆ ನೋಡ್ಬೇಕ್ರೆ ಬುದ್ಧಿ ಇರೋರು ತಮ್ಮ ಜೀವಿತದಲ್ಲಿ ಪವಿತ್ರಾತ್ಮ ಐತೆ, ಬುದ್ಧಿಹೀನರು ತಮ್ಮ ಜೀವನದಲ್ಲೇ ಇಲ್ಲ. ಪವಿತ್ರಾತ್ಮನ ಫಲಗಳೇನ ಇರಲ್ಲ. ಅದಕ್ಕೆ ಇವ್ರು ಆಯ್ಕೆ ಆಗಲ್ಲ. ಆಮೇಲೆ ಏನ್ ಹೇಳ್ತಾರೆ ನೆಕ್ಸ್ಟ್ ಹೋದ್ರೆ, ಪ್ರಕಟಣೆ 14:4 ಯಜ್ಞದ ಕುರಿಯಾದತನು ಎಲ್ಲಿ ಹೋದ್ರು ಏನ್ ಮಾಡ್ತಾರೆ ಇವರು? ಆತನ ಹಿಂದೆ ಹೋಗ್ತಾರಂತೆ. ಅಂದ್ರೆ ಕ್ರಿಸ್ತನ್ನ ಹಿಂಬಾಲಿಸೋರು ಯಾರಪ್ಪ ಅಂತಂದ್ರೆ ಇವರೇ ರೀ. 1,44,000 ಜನ ಮರಣದವರೆಗೂ ಕ್ರಿಸ್ತನಿಗೆ ನಂಬಿಕಸ್ಥರಾಗಿದ್ರೆ ಅವ್ರು ಹಿಂಬಾಲಿಸೋದು. ಅದಕ್ಕೆ ಯೇಸು ಕ್ರಿಸ್ತ ಅಂತಂದ್ರು, ಯಾರ ಶಿಷ್ಯನಾಗೋದಕ್ಕೆ ಆಸೆ ಪಟ್ರೆ ಏನ್ ಮಾಡಿ? ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ನನ್ನಿಂದ ಏನ್ ಮಾಡಿ ನೀವು ಬರ್ರಿ ಅಂತ ಹೇಳ್ತಾರೆ. ಅದಕ್ಕೆ ಮರಣದವರೆಗೂ ನಂಬಿಕಸ್ಥರಾಗಿರೋಂಥ ಸಭೆ ಕ್ರಿಸ್ತನ್ಗಾಗಿ ಎಲ್ಲಾ ಜವಾಬ್ದಾರಿ ರಿಸ್ಕ್ ತಗೊಂಡು ಏನ್ ಮಾಡ್ತಾರೆ? ಮರಣದವರೆಗೂ ನಂಬಿಕಸ್ಥರಾಗಿರ್ತಾರೆ. ಆಮೇಲೆ ಹೇಳ್ತಾರೆ, ಇವರು ಮನುಷ್ಯರೊಳಗೆ ಸ್ವಕೀಯ ಜನರಾಗಿ ಆಯಲ್ಪಟ್ಟವರು. ಮನುಷ್ಯರೊಳಗಡೆ ಇಡೀ ಭೂಮಿಯಲ್ಲಿ, ಬರೀ ಇಸ್ರೇಲ್ನಲ್ಲಿ, ಆಲ್ ಓವರ್ ದ ವರ್ಲ್ಡ್, ಎಂಟೈರ್ ಗ್ಲೋಬ್ ಏನ್ ಮಾಡ್ತಾರೆ? ದೇವ್ರು ಇವತ್ತು ಸೆಲೆಕ್ಷನ್ ಮಾಡ್ತವ್ರೆ. ಆಮೇಲೆ ದೇವರಿಗೂ ಯಜ್ಞದ ಕುರಿಯಾದತನಿಗೂ ಪ್ರಥಮ ಫಲ. ಚೆನ್ನಾಗಿ ಅರ್ಥ ಇಸ್ಕೊಳ್ಳಿ. ದೇವರಿಗೆ ಫಸ್ಟ್ ಬಲಿ ಕೊಡ್ಬೇಕಾದ್ರೆ ಎಂತ ಬಲಿ ಕೊಡ್ಬೇಕಂತೆ? ಪ್ರಥಮ ಫಲವಾಗಿರ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅದರ ಶ್ರೇಷ್ಠವಾಗಿರೋದು ಪ್ರಥಮ ಫಲವಾಗಿರೋದು ಬೇಕಾಗಿತ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಅದಕ್ಕೆ ಆಬೇಲ್ ಮತ್ತೆ ಕೈನ್ ಇಬ್ರು ಏನ್ ಮಾಡ್ತಾರೆ? ಪ್ರಥಮ ಫಲ ಕೊಡ್ತಾರೆ. ಅದರ ಆದ್ರೆ ಆಬೇಲ್ ಕೊಟ್ಟಿದ್ದಂಗಿದ್ರೆ ಶ್ರೇಷ್ಠವಾದದ್ದು ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ನಾವೆಲ್ಲ ಏನಾಗಿರ್ಬೇಕು? ದೇವ್ರಿಗೆ ಪ್ರಥಮ ಫಲವಾಗಿರ್ಬೇಕ್ರಿ. ಅದಕ್ಕೆ ದೇವರು ಫಸ್ಟು ಭೂಲೋಕದಿಂದ ಪರಲೋಕ ರಕ್ಷಣೆಗೆ ಅಂತ ಆಯ್ಕೆ ಮಾಡ್ತಿರೋದು ಯಾವ ಗ್ರೂಪ್ ಅಪ್ಪ ಅಂದರೆ ಈ 1,44,000 ಜನ. ಅದಕ್ಕೆ ಇವರು ದೇವರಿಗೆ ಪ್ರಥಮ ಫಲವಾಗಿದ್ದಾರೆ. ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗಿದ್ಮೇಲೆ ನೆಕ್ಸ್ಟ್ ಪರಲೋಕಕ್ಕೆ ಹೋಗುವಂಥ ಗ್ರೂಪೇ ಯಾರಪ್ಪ ಅಂದರೆ ಈ ನಂಬಿಕಸ್ಥರಾಗಿರೋಂಥ ಸಭೆ ರೀ. ಈ ಸಭೆನೇ ದೇವ್ರೇನ್ ಮಾಡ್ತಾರೆ ಇವತ್ತು? ಆಯ್ಕೆ ಮಾಡ್ತಾ ಇರೋದು. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಅಲ್ವರ? ಆಮೇಲೆ ನೋಡ್ರಿ ಓದೋಣ. ಎಲ್ಲಪ್ಪ ಅಂದ್ರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 3ನೇ ವಾಕ್ಯ. ಪ್ರಕಟಣೆ 14:3. ಅಮೃತ ಸಿಸ್ಟರ್ ಓದ್ಬೋದಾ? ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಡಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯರಾರರು. ನೋಡ್ರ ಏನ್ ಹೇಳ್ತಾರೆ? ಏನ್ರಿ? ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳು ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಏನ್ರಿ? ಭೂಲೋಕದೊಳಗಿಂದ ಕೊಂಡಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರು ಹಾಡನ್ನು ಕಲಿಯಲಾರರು. ಏನಪ್ಪ ಇದು ಹಾಡು? ಈ ಹಾಡು ಯಾರಿಗೂ ಬರೋದು ಅಂತೀರಿ? ಬರೀ 1,44,000 ಜನ ಮಾತ್ರ ಹಾಡಂತ ಹಾಡ್ರಿ. ಇದು ಯಾವ ಹಾಡಿದು? ಫಾದರ್ ಬರ್ಕ್ಮನ್ಗೂ ಗೊತ್ತಿಲ್ವಾ? ಏನ್ರಿ? ಮೈಕಲ್ ಜಾಕ್ಸನ್ಗೂ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ದಿರ ಹಾಡಂತೆ. ಇದೇನಿದು ಹಾಡಿದ್ದು ಅಲ್ವರ? ಇದು ಹಾಡನ್ನು ಏನು ಅಂದರೆ ಲಿಟ್ರಲ್ ಆಗಿರೋ ಹಾಡಲ್ಲ. ಪ್ರಕಟಣೆ ಪುಸ್ತಕ ಏನು ಬರ್ತಿರೋದು? ಆತ್ಮಿಕವಾಗಿ ಬರ್ತಿರೋದು. ಹಾಡನ್ನೇನು? ನಾವು ಬೈಬಲ್ ಹುಡುಕ್ಬೇಕು ಹಾಡನ್ನು ಏನು ಅಂತ ಅಂದ್ಬಿಟ್ಟು ಎಲ್ಲಿ ಕೊಟ್ಟಿದ್ದಾರೆ?
ಪ್ರಕಟಣೆ 15ನೇ ಅಧ್ಯಾಯ 3ನೇ ವಾಕ್ಯ. ಹೆಸರಾ ಬದರ್ ಓದ್ತೀರಾ? ರೆವಲ್ಯೂಷನ್ 15:3 ಓದ್ತೀರಾ ಬದರ್? ಬ್ರದರ್ ಓದ್ತೀನಿ. ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆ ಹಾಡನ್ನು, ಯಜ್ಞದ ಕುರಿಯಾದ ತನ್ನ ಹಾಡನ್ನು ಆಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನೀನೊಬ್ಬನೇ ಪರಿಶುದ್ಧನು. ಬ್ರದರ್ ದಯವಿಟ್ಟು ಒಂದು ವಾಕ್ಯ ಮಾತ್ರ ಓದಿ ಬ್ರದರ್. ಯಾವುದು? ರೆವಲ್ಯೂಷನ್ 15:3. ಹಾ, ಯಾಕಂದ್ರೆ ನಾವು ವಾಕ್ಯನ ಅರ್ಥ ಮಾಡ್ಕೊಂಡ್ರೆ ನಾವು ಸುಮ್ಮನೆ ಹಂಗೆ ಓದ್ಕೊಂಡು ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಕರೆಕ್ಟ್ ಅಲ್ವಾ? ಬ್ರದರ್ ದಯವಿಟ್ಟು ಆ ಹೇಳಿರೋ ವಾಕ್ಯ ಮಾತ್ರ ಓದ್ರಿ. ರೆವಲ್ಯೂಷನ್ 15:3 ಅದನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ದೇವರ ದಾಸನಾದ ಮೋಶೆ ಹಾಡನ್ನು, ಯಜ್ಞದ ಕುರಿಯಾದ ತನ್ನ ಹಾಡನ್ನು ಆಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ನೋಡ್ರ ಏನ್ ಹೇಳ್ತಾರೆ ಇಲ್ಲಿ? ದೇವರ ದಾಸನಾದ ಮೋಸೆಯ ಹಾಡನ್ನು, ಆಮೇಲೆ ಯಜ್ಞದ ಕುರಿಯಾದಂತ ಹಾಡನ್ನು ಏನ್ ಮಾಡಂತೆ ಹಾಡೋದು ಅಂತ ಹೇಳ್ತಾರೆ. ಇದ್ಯಾವ್ದು ಇದು? ಮೋಸೆ ಹಾಡು ಮತ್ತೆ ಯಜ್ಞದ ಕುರಿಯಾದ ಹಾಡು ಯಾವ್ದು ಹಾಡು? ಮೋಸೆ ಹಾಡಾಡಿದ್ರ? ಆಮೇಲೆ ಯೇಸು ಕ್ರಿಸ್ತ ಆಟಾಡಿದ್ರ? ಏನ್ ಆಡಿದ್ರು ಅಂತ ನಮ್ಗೆ ಕೊಟ್ಟಿದ್ಯಾ? ಆಡಿದ್ದಾರೆ ಅಲ್ವರ? ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವೇನ್ ಮಾಡ್ಬೇಕು ಅಂದ್ರೆ, ಮೋಸೆ ಅಂದ್ರೆ ಏನಪ್ಪಾ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಮೋಸೆ ಅಂತಂದ್ರೆ ಹಳೆ ಒಡಂಬಡಿಕೆಗೆ ಛಾಯೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಪ್ರಮುಖವಾಗಿರೋಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಮೋಸೆಸ್. ಇಸ್ರೇಲ್ಗಳು ಮೋಸೆಸ್ನೇ ಮಾಡೋದು ತುಂಬಾ ಅಧಿಕವಾಗಿ ಎತ್ತಿಡ್ತಾ ಇದ್ರು ಅಲ್ವರ? ದಶಾಜ್ಞೆಗಳನ್ನ ಕೊಟ್ಟಿದ್ದ ದೇವ್ರು ಯಾರ ಮುಖಾಂತರ? ಮೋಸೆ ಮುಖಾಂತರ. ಮತ್ತೆ ಯೇಸು ಕ್ರಿಸ್ತು ಅಂತ ಏನರ್ಥ? ಯೇಸು ಕ್ರಿಸ್ತು ಹೊಸ ಒಡಂಬಡಿಕೆಗೆ ಏನ್ರಿ ಛಾಯೆ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಇವೆರಡನ್ನೂ ಸೇರಿಸಿ ಏನ್ರಿ, ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪನ ಸೇರಿಸಿ ವಾಕ್ಯನ ಹಿಂಪಾಗಿ ಎಲ್ಲಾರ್ಗೂ ಅರ್ಥಭರಿತವಾಗಿ ಹಾಡದೆ ಹೊಸ ಹಾಡು. ಇದು ಎಲ್ಲರಿಗೂ ಆಡೋಕ್ಕಾಗಲ್ಲ ರೀ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿರೋಂಥದ್ದು, ಹೊಸ ಒಡಂಬಡಿಕೆಯಲ್ಲಿರೋಂಥದ್ದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೌವನಶಾಸ್ತ್ರ ಹುಡುಕಿ ಸತ್ಯಾರ್ಥಗಳನ್ನ ಎಲ್ಲರಿಗೂ ಹೇಳಕ್ಕಾಗ್ತದಾ? ಯಾಕಂದ್ರೆ ಯಾರ ಕೈಲಿ ಮಾತ್ರ ಸಾಧ್ಯ? 1,44,000 ಜನ ಕೈಲಿ ಮಾತ್ರ ಸಾಧ್ಯ. ನೋಡಿ ವಾಕ್ಯ ಇದೆ ಎಲ್ಲಿ ಅಂದ್ರೆ, ಇಬ್ರಿಯರು ಬುಕ್ ಆಫ್ ಹೀಬ್ರೂಸ್ ಓದೋಣ ನೋಡಿದ್ದೀನಿ. ಸಂತೋಷ್ ಬದರ್ ಓದ್ರಿ. ಇಬ್ರಿಯರು 3ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯ ಓದಿ ಬದರ್. ಮೊದಲು 5ನೇ ವಾಕ್ಯ ಓದಿ, ಆಮೇಲೆ 6ನೇ ವಾಕ್ಯ ಓದಿ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದನು. ನೋಡ್ರ, ಏನು ಮೋಸ ಏನಾಗಿದಂತೆ? ದೇವರು ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದಂತೆ ಸೇವಕಂತರ. ಅಂದ್ರೆ ಹಂಗಾರೆ ಯಾಕೆ ಮೋಸ ಬಗ್ಗೆ ಹೇಳ್ತಾರೆ? ಬೇರೆ ಯಾರು ಹಳೆ ಒಡಂಬಡಿಕೆ ನಂಬಿಕಸ್ಥರಾಗಿದ್ರು. ಆದ್ರೆ ಹಳೆ ಒಡಂಬಡಿಕೆ ಪ್ರಮುಖವಾಗಿದ್ದು ಯಾರಪ್ಪ ಅಂದ್ರೆ ಮೋಸೆಸ್. ಅದಕ್ಕೆ ಮೋಸೆಸ್ ಅಂದ್ರೆ ಓಲ್ಡ್ ಟೆಸ್ಟಿಮೆಂಟ್. ನೆಕ್ಸ್ಟ್ 6ನೇ ವಾಕ್ಯ ಬದರ್. ಅವನು ಮುಂದೆ ಪ್ರಕಟವಾಗಬೇಕಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೋ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನೋಡ್ರ, ಇದೇ ಕ್ರಿಸ್ತನು ಅದೇ ಮನೆ ಮೇಲೆ ಏನಾಗಿದ್ರಂತೆ ಇವಾಗ? ಮಗನಾಗಿ ಅಧಿಕಾರದಲ್ಲಿದ್ದಾರಂತೆ. ನೋಡ್ರ, ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಹೊಸ ಒಡಂಬಡಿಕೆ ಏನ್ರಿ ಛಾಯೆ ಅದರ? ಅದೇ ಕರ್ತನಲ್ಲಿ ಪ್ರಿಯಗಳೇ ಏನ್ರಿ ಈ ಹಾಡು ಅದರ ಬೈಬಲ್ ಇರುವಂಥ ಸತ್ಯಾರ್ಥಗಳನ್ನ ಅರ್ಥಭರಿತವಾಗಿ ಹೇಳ್ಕೊಡೋಂಥದ್ದು. ಇದು 1,44,000 ಜನಕ್ಕೆ ಮಾತ್ರ ದೇವ್ರು ಕೊಟ್ಟಂತ ಆಶೀರ್ವಾದ. ಆಮೇಲೆ ಏನು ಹೇಳ್ತಾರೆ ಏನ್ರಿ? ಪ್ರಕಟಣೆ 14:5. ಪ್ರಕಟಣೆ 14:5 ಜಮೀನ್ ಅಷ್ಟು ಓದ್ತೀರಾ? ರೆವಲ್ಯೂಷನ್ 14:5. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ನೋಡ್ರ, ಇವ್ರ ಬಾಯಿಲಿ ಏನು ಸಿಕ್ಕಿಲ್ವಂತೆ? ಸುಳ್ಳೇ ಸಿಕ್ಕಿಲ್ವಂತ. ಏನರ್ಥ ಸುಳ್ಳು ಸಿಕ್ಕಿಲ್ಲ ಅಂತಂದ್ರೆ? ಸತ್ಯ ಬಾಯಿಲಿ ಇರೋದಿಲ್ಲ ಏನ್ರಿ? ದೇವರ ವಾಕ್ಯವಾದಿಗೆ ಇವರು ನಿರ್ದೋಷಿಗಳಾಗಿದ್ದಾರೆ. ಈ 1,44,000 ಜನನೇ ದೇವ್ರ ಇವತ್ತು ಭೂಲೋಕದಲ್ಲಿ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಇವ್ರಿಗೆ ದೇವ್ರ ಅಂತ ಹೇಳ್ತಾರೆ ಏನ್ರಿ? ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಕೀರ್ತನೆಯಲ್ಲಿ ಒಂದು ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೀರ್ತನೆ 116:15 ಯೆಹೋವನು ತನ್ನ ಭಕ್ತರನ್ನು ಅಲ್ಪವೆಂದು ಎಣಿಸುವುದಿಲ್ಲ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಬರ್ತಾರೆ, ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್ ದ ಡೆತ್ ಆಫ್ ಹಿಸ್ ಸೈಂಟ್ಸ್. ಇಂಥ ಭಕ್ತರ ಮರಣ ತುಂಬಾ ಶ್ರೇಷ್ಠ ರೀ. ಯಾವ ದೃಷ್ಟಿಲಿ?
ದೇವರ ದೃಷ್ಟಿಯಲ್ಲಿ. ಯಾಕಂದ್ರೆ ಇವರು 1,44,000 ಜನ ಮರಣದವರೆಗೂ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ದೇವ್ರಿಗೆ ಏನಾಗಿರ್ತಾರೆ, ನಂಬಿಕಸ್ಥರಾಗಿರೋಂಥ ಸಭೆ. ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಈ ಸಭೆ ಇವತ್ತು ಕಂಪ್ಲೀಟ್ ಆಗ್ಬಿಡ್ತಾ ಅಂತ ನೋಡ್ರೆ, ಈ ಸಭೆ ಏನಾಗಿಲ್ಲ, ಇವತ್ತು ಕಂಪ್ಲೀಟ್ ಆಗಿಲ್ಲ. ಅದರ ಆ ಕಂಪ್ಲೀಟ್ ಆಗದೇ ಇರೋ ಕಾರಣದಿಂದ ನಮಗೆ ಇವತ್ತೇನಾಗಿದೆ, ಅವಕಾಶ ಇದೆ ರೀ, ಇನ್ನೂ ಆಪರ್ಚುನಿಟಿ ಇದೆ, ಇನ್ನೂ ವೇಕೆನ್ಸಿ ಇದೆ. ನಾವು ನೋಡಲ್ಲ, ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಬಿಡೋ ದೇವ್ರ ಗುಂಪನ್ನ ಆಯ್ಕೆ ಮಾಡೋದಲ್ವಾ, ಆ ಒಂದು ಸಂಖ್ಯೆಯಲ್ಲಿ ಏನಿದೆ ವೇಕೆನ್ಸೀಸು ಇದೆ. ಅದರಿಂದ ದೇವ್ರು ನಮ್ಮನ್ನು ಏನು ಮಾಡ್ತಾರೆ ಇವತ್ತು, ಕರೆದವ್ರು ನೋಡ್ರಿ ಇರ್ತೀನಿ ಅದರ ಅದಕ್ಕೆ ಏನು ಪ್ರೂಫು, ಸೀಟ್ ಖಾಲಿ ಇದೆ ಅಂತ, ವೇಕೆನ್ಸಿ ಇದೆ, ಏನು ಪ್ರೂಫು? ವಾಕ್ಯ ಓದೋಣ. ರೋಮಪುರದಲ್ಲಿ 11ನೇ ಅಧ್ಯಾಯ 25 ಮತ್ತು 26. ಎಜ್ರಾ ಬದರ್ ಓದ್ತೀರಾ? ರೋಮನ್ಸ್ 11:25-26. ಬ್ರದರ್ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗ ಬನ್ನಿ. ರೋಮನ್ಸ್ 11:25-26. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ, ಇಸ್ರಾಯೇಲರ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ, ಬಿಡಿಸುವವನು ಚೀಯೋನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆ ನಿವಾರಣೆ ಮಾಡುವನು. ನೋಡ್ರ ಏನೈತೆ ವಾಕ್ಯ? ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರು ಎಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೂ ಗುಪ್ತವಾಗಿರೋ ವಿಚಾರ ನಿಮ್ಗೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಏನದು ಏನ್ರಿ? ಇಸ್ರೇಲರ ಒಂದು ಪಾಲು ಜನಕ್ಕೆ ಏನಾಗಿದೆ, ಮಂಡುತನ ಉಂಟಾಗಿದೆ. ಇವತ್ತು ಅದಕ್ಕೆ ಇಸ್ರೇಲರು ಏನಾಗಿಲ್ಲ, ಯೇಸು ಕ್ರಿಸ್ತನ ಮಸೀಹದಿಂದ ಅಕ್ಸೆಪ್ಟ್ ಮಾಡಿಲ್ಲ. ಎಲ್ಲಿವರೆಗೂ ಇರ್ತಾರೆ ಇದು ಅಂತಂದ್ರೆ ಏನ್ರಿ? ಇದು ಯಾವಾಗ್ಲೂ ಇರೋದಿಲ್ವಂತೆ. ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರ್ತದೆ. ಏನ್ರಿ? 1,44,000 ಜನ ದೇವರು ಮೊದಲು ಇಸ್ರೇಲ್ ಆಯ್ಕೆ ಮಾಡಿದ್ರು. ಬ್ಯಾಲೆನ್ಸ್ ನಂಬರ್ನ ಇವತ್ತು ಅನ್ಯ ಜನಗಳ ಆಯ್ಕೆ ಮಾಡ್ತಾವ್ರೆ. ಆದ್ರಿಂದ ಇಸ್ರೇಲ್ ಜನಗಳಿಗೆ ಇವತ್ತು ಮಂಡುತನ ಉಂಟಾಗಿದೆ. ಬ್ಲೈಂಡ್ ಕಣ್ಣುಗಳೇನಾಗಿದೆ, ಮುಚ್ಚಲ್ಪಟ್ಟಿದೆ. ಇವತ್ತು ಇಸ್ರೇಲ್ ರಾಜ್ಯ ಯೇಸು ಕ್ರಿಸ್ತನ ಇವತ್ತು ಕೂಡ ಅಂಗೀಕಾರ ಮಾಡಲ್ಲ. ಇದು ಹಂಗೆ ಇರ್ತಾರಂತೆ. ಎಲ್ಲಿವರೆಗೂ ಅಂತಂದ್ರೆ 1,44,000 ಅನ್ಯ ಜನಾಂಗದವರಿಂದ ಲೋಕದ ಎಲ್ಲಾ ಕಡೆಯಿಂದ ಆಯ್ಕೆ ಮಾಡೋ ತನಕ, ಬ್ಯಾಲೆನ್ಸ್ ನಂಬರ್ ಕಂಪ್ಲೀಟ್ ಆಗೋ ತನಕ ಇರ್ತಂತೆ. ಒಂದ್ಸತಿ 1,44,000 ಕಂಪ್ಲೀಟ್ ಆಗ್ಬಿಟ್ರೆ ಏನಾಗ್ತಾರೆ ಅಂತಂದ್ರೆ ವಾಕ್ಯನ ಹೇಳ್ತಾರೆ, ಆಮೇಲೆ ಇಸ್ರೇಲ್ ಜನರೆಲ್ಲರೂ ರಕ್ಷಣೆ ಹೊಂದುವರು. ಇವತ್ತು ಇಸ್ರೇಲ್ಗೆ ರಕ್ಷಣೆ ಬಂದಿಲ್ಲ ಅಂದ್ರೆ ಏನಪ್ಪ ಪ್ರೂಫ್ ಅಂತಂದ್ರೆ, ನಮಗಿನ್ನ ವೇಕೆನ್ಸಿ ಏನಾಗಿದೆ ಇದೆ. ಕರ್ತನಲ್ಲಿ ಪ್ರೀತಿ ಅನ್ನೋ ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ಇಸ್ರೇಲ್ ರಾಜ್ಯ ರಕ್ಷಣೆ ಹೊಂದಿರೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ನಮಗೆಲ್ಲ ಇನ್ನೂ ಅವಕಾಶ ಇದೆ. ಒಂದ್ಸತಿ ಸಭೆ ಕಂಪ್ಲೀಟ್ ಆಗ್ಬಿಡ್ತು ಅಂದ್ರೆ ದೇವ ರಾಜ್ಯ ಇಸ್ರೇಲಲ್ಲಿ ಬರ್ತಾರೆ. ಇಸ್ರೇಲ್ ಜನಗಳೆಲ್ಲ ಕಣ್ಗಳು ತೆರಿತಾರೆ, ಮಸಿಯಾನ ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡದಿರೋದೇ ಏನು ಕಾರಣಪ್ಪ ಅಂದ್ರೆ, ನಮಗಿನ್ನ ಆಪರ್ಚುನಿಟಿ ಇದೆ. ಅದರಿಂದ ಕರ್ತನಲ್ಲಿ ಪ್ರೀತಿ ನಂಬಿಕಸ್ಥರಾಗಿರೋ ಸಭೆಯಲ್ಲಿ ಒಬ್ಬರಾಗೋದಕ್ಕೆ ದೇವ್ರು ನಮ್ಗೇನಾಗಿದೆ ಇನ್ನೂ ಅವಕಾಶಗಳನ್ನ ತೆರೆದಿಟ್ಟಿದ್ದಾರೆ. ದೇವ್ರ ಕೃಪೆ ಇದೆ. ನಾವೇನು ಮಾಡೋಣ, ಅದ್ರಲ್ಲಿ ಹೋಗಿ ಪಾಲ್ಗೊಂಡು ದೇವ್ರ ನಂಬಿಕಸ್ಥರಾಗಿರೋ ಸಭೆ ಆಗೋದಕ್ಕೆ ನಾವು ಪ್ರಯಾಸ ಪಡೋಣ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಯ್ತಾ? ಏನೋ ಕ್ವಶನ್ಸ್ ಡೌಟ್ಸ್ ಇತ್ತು ಅಂದರೆ ನೀವು ವಾಟ್ಸಪ್ ಮಾಡಿ, ಅದಕ್ಕೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀರಿ. ಆ QR ಕೋಡ್ ಮುಖಾಂತರ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಏನೋ ಡೌಟ್ಸ್ಗಳಿದ್ದರೆ ನಮಗೆ ವಾಟ್ಸಪ್ಪಲ್ಲಿ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದು 8867768876. ಓಕೆನಾ? ಸೊ ಕೊನೆಯದಾಗಿ ಯಾರಿಗೇನೋ ಪ್ರಶ್ನೆ, ಏನೋ ಕ್ವಶನ್ಸ್ ಇತ್ತು ಅಂತ ಕೇಳಿ. ಇದ್ರಲ್ಲಿ ಇನ್ನೂ 2 ಭಾಗ ಇದೆ ಸಭೆದು. ಆ 2 ಭಾಗ ಆಗಿದ್ಮೇಲೆ ಕೂಡ ನಾವು ಬರೀ ಡಿಸ್ಕಷನ್ಸ್ ಇಟ್ಕೊಂತೀರಿ, ಅಲ್ಲೂ ಕೂಡ ಕೇಳ್ಬೋದು. ಇವಾಗ ಯಾರಿಗೋ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಅನಂತರ ಕೂಡ ನೀವು ಕೇಳ್ಬೋದು. ಯಾರಿಗ ಏನೋ ಕ್ವಶನ್ಸ್ ಇದೆಯಾ, ಏನೋ ಕೇಳೋಂಥದ್ದಿದೆಯಾ? ಬ್ರದರ್ ಸಿಸ್ಟರ್ಸ್ ಯಾರಾದ್ರೂ? ಏನಿಲ್ಲ ಬ್ರದರ್. ಓಕೆ, ಬೇರೆ ಯಾರಿಗಾರು? ಇಲ್ಲ ಬ್ರದರ್, ಥ್ಯಾಂಕ್ಸ್. ನೆಕ್ಸ್ಟ್ ವೀಕ್ ಕಂಟಿನ್ಯೂಸ್ ಮಾಡ್ತೀರಲ್ಲ? ಬ್ರದರ್ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಇದೆ ಬ್ರದರ್. ಎಸ್. ಇನ್ನ 2 ವೀಕ್ಸ್ ಇದೆ. ಓಕೆ ಸರ್. ಓಕೆ ಸರಿ. ಹಂಗಾರೆ ಕೊನೆಯದಾಗಿ